ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಶ್ರದ್ಧೆಯ ನಮನ, ಭಕ್ತಿಯ ನಮನ, ನಿಷ್ಠೆಯ ನಮನ, ನಿತ್ಯದ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ರೀತಿಯ ನಮನ, ನೀತಿಯ ನಮನ, ವಿನಯದ ನಮನ, ವಿರತಿಯ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಶಬ್ದದ ನಮನ, ಸ್ಪರ್ಶದ ನಮನ, ರೂಪದ ನಮನ, ರಸದ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಗಂಧದ ನಮನ, ಗೀತೆಯ ನಮನ, ವೀಣೆಯ ನಮನ, ವಾಣಿಯ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಭೂಮಿಯ ನಮನ, ಜಲದ ನಮನ, ಅಗ್ನಿಯ ನಮನ, ಗಾಳಿಯ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ವ್ಯೋಮದ ನಮನ, ನೇಮದ ನಮನ, ವಚನದ ನಮನ, ಶಾಸ್ತ್ರದ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಮಕ್ಕಳ ನಮನ, ರೈತರ ನಮನ, ಭಕ್ತರ ನಮನ, ಶಿಷ್ಯರ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಆದಿಯ ನಮನ, ಅನಂತ ನಮನ, ಬಯಲಿನ ನಮನ, ಬ್ರಹ್ಮದ ನಮನ. ಹರ ದೇವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಗುರು ಬಸವ ದೇವಗೆ ನಮನ. ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಬಸವಾದಿ ಶಿವಶರಣರನ್ನು, ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ಸ್ಮರಿಸಿ, ಬೇಳೂರಿನ ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಆರಾಧ್ಯರು, ಮಹಾತಪಸ್ವಿಗಳು, ಅಷ್ಟಮಹಾಸಿದ್ಧಿಯನ್ನು ಪಡೆದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪವಿತ್ರ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಶಿವಯೋಗಿ ಸ್ವರೂಪರು ತಮ್ಮ ಸಾನ್ನಿಧ್ಯ ಮಾತ್ರದಿಂದ ಭಕ್ತರ ಕಲ್ಯಾಣವನ್ನುಂಟು ಮಾಡಿದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳ ಪವಿತ್ರ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವು ನೋಡ್ತಾ ಇರುವಂತಹ
ಈ ಜಗತ್ತು ಸಾಮಾನ್ಯವಾದಂತಹ ರಚನೆ ಅಲ್ಲ. ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ದು ಸಾಮಾನ್ಯರ್ಯಾರೂ ಅಲ್ಲ. ಸಾಮಾನ್ಯನಾದಂತಹ ಮನುಷ್ಯನಿಗೆ, ಸಾಮಾನ್ಯವಾದಂತಹ ತತ್ವಕ್ಕೆ ಇಂತಹ ಸಮಗ್ರವಾದ ಪರಿಕಲ್ಪನೆಯುಳ್ಳ, ಸಮಗ್ರವಾದ ತತ್ವಗಳಿಂದ ಕೂಡಿದಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕಾಗುವುದಿಲ್ಲ. ಯಾವ ಶಕ್ತಿ ಇದೆಲ್ಲವನ್ನು ನಿರ್ಮಾಣ ಮಾಡಿದೆಯೋ ಅದು ಅತ್ಯದ್ಭುತವಾದ, ಅಗೋಚರವಾದ, ಅನುಪಮವಾದ, ಪ್ರಮಾಣಾತೀತವಾದಂತಹ ಒಂದು ಮಹಾತತ್ವ. ಒಬ್ಬ ಮನುಷ್ಯ ಸಾಮಾನ್ಯವಾದ ಕ್ರಿಯೆಗಳನ್ನು ಮಾಡ್ತಾ 100 ವರ್ಷದ ಆಯುಷ್ಯವನ್ನು ಕಳೀತಾನೆ. ಒಂದು ಜೀವಿ ಸಾಮಾನ್ಯ ಕೆಲಸಗಳನ್ನು ಮಾಡ್ತಾ ತನ್ನ ಆಯುಷ್ಯವನ್ನು ಕಳೀತದೆ. ಆದರೆ ಈ ಆಯುಷ್ಯವನ್ನು ಕಳೆಯುವುದಕ್ಕಾಗಿ ಏನೊಂದು ಜಗತ್ತು ಅಂತ ಬೇಕು. ಆ ಜಗತ್ತೇನು ಸಾಮಾನ್ಯ ಅಲ್ಲ. ಜಗತ್ತಂದ್ರೆ ಒಂದಿಲ್ಲ, ಎರಡಿಲ್ಲ. ನಾವು ಏನು ಈಗ ಈ ಜಗತ್ತಿನಲ್ಲಿ ಏನೇನು ನೋಡ್ತೀವಿ, ಕೇಳ್ತೀವಿ, ತಿಳ್ಕೋತೀವಿ ಅದೆಲ್ಲವೂ ಜಗತ್ತಿನ ಸ್ವರೂಪವೇ. ನಾವು ನೋಡುವಂತಹ ಈ ಏನು ಕಲ್ಲ, ಮಣ್ಣ, ಕಟ್ಟಿಗೆ, ಎಲ್ಲ ಜೀವರಾಶಿಗಳು, ನದಿ, ನದ, ಸರೋವರಗಳು, ಸಾಗರಗಳು, ಸಮುದ್ರಗಳು, ಗಿರಿಗಳು, ಪರ್ವತಗಳು, ಗುಹೆಗಳು, ಎಲ್ಲ ರೀತಿಯ ವನಸ್ಪತಿಗಳು, ಔಷಧಿಗಳು, ಸ್ಥಾವರ ಜಂಗಮಾತ್ಮಕವಾದಂತಹ ಸಮಸ್ತ ಸಚರಾಚರ ಜಗತ್ತು, ಜಡ ಜಗತ್ತಾಗಲಿ ಅಜಡ ಜಗತ್ತಾಗಲಿ, ಜೀವ ಇರುವಂತಹ ಜೀವರಾಶಿಗಳಾಗಲಿ, ಜೀವ ಇರದೇ ಇರುವಂತಹ ಜಡ ಪದಾರ್ಥಗಳಾಗಲಿ, ಇದೆಲ್ಲವನ್ನು ನಿರ್ಮಾಣ ಮಾಡಿದಂಥ ಒಂದು ಅದ್ವಿತೀಯವಾದಂತಹ ಶಕ್ತಿಯೇ ಪರಮಾತ್ಮ. ಆತನೇ ದೇವರು. ದೇವರಂದ್ರೆ ಬರೀ ಗುಡಿಯಲ್ಲಿರುವಂಥದ್ದಲ್ಲ. ದೇವರಂದ್ರೆ ನಾವು ತಿಳ್ಕೊಂಡಂಗಿಲ್ಲ. ಅದು ಅನುಪಮ. ಇನ್ನೊಂದು ವಸ್ತುವನ್ನು ಈ ಜಗತ್ತಿನಲ್ಲಿ ದೇವರಂಗೆ ಹೇಳಕ್ಕೆ ಸಾಧ್ಯ ಇಲ್ಲ ನಾವು. ಹೌದಪ್ಪ, ದೇವ್ರು ಹೆಂಗದಾನ ಅಂತ ಕೇಳಿದ್ರೆ ಕಲ್ಲಿನಂಗದಾನ ಅಂತ ಹೇಳಕ್ಕೆ ಬರಂಗಿಲ್ಲ, ಬಯಲಿನಂಗದಾನ ಅಂತ ಹೇಳಕ್ಕೆ ಬರಂಗಿಲ್ಲ, ಸಮುದ್ರದಂಗದಾನ ಅಂತ ಹೇಳಕ್ಕೆ ಬರಂಗಿಲ್ಲ. ಈ ಜಗತ್ತಿನ ಯಾವ ವಸ್ತುವಾಗಲಿ, ಯಾವ ವ್ಯಕ್ತಿಯಾಗಲಿ, ಯಾವುದೇ ರೀತಿಯ ಜೀವರಾಶಿಗಳು ಇವು ಎಲ್ಲದರಿಂದ ಹೋಲಿಕೆ ಮಾಡಲಿಕ್ಕೆ ಬರುವುದಿಲ್ಲ. ಅಂತಹ ತತ್ವವೇ ದೇವರು, ಪರಮಾತ್ಮ, ಜಗದೀಶ್ವರ ಅಂತ ಕರೀತಾರೆ ಅವನಿಗೆ. ಗಗನಂ ಗಗನಾಕಾರಂ. ಆಕಾಶ ಹೆಂಗದ ಅಂದ್ರೆ ಆಕಾಶದಂಗನ ಐತು ಹೊರತು ಇನ್ನೊಂದ್ರಂಗಿಲ್ಲ. ಸಾಗರಂ ಸಾಗರೋಪಮಂ. ಸಮುದ್ರ ಹೇಗದ ಅಂದ್ರೆ ಸಮುದ್ರದಂಗನ ಅದ. ನಮ್ಮ ಬಾವಿ ಹಂಗೈತಿ, ನಮ್ಮ ಕೆರೆ ಹಂಗೈತಿ, ಹೊಳೆ ಹಳ್ಳಗಳಂಗೈತಿ ಅಂತ ಹೇಳಕ್ಕೆ ಬರಂಗಿಲ್ಲ ಸಮುದ್ರವನ್ನು. ಹಾಗೆ ಅನುಪಮವಾದಂಥ ತತ್ವವೇ ದೇವರು. ಆತನನ್ನು ಯಾವುದರಿಂದಲೂ ಹೋಲಿಕೆ ಮಾಡಲಿಕ್ಕೆ ಬರುವುದಿಲ್ಲ. ಅಂತಹ ಮಹಾತತ್ವದಿಂದ ಸೃಷ್ಟವಾದಂತಹ ಅತ್ಯದ್ಭುತವಾದಂತಹ ರಚನೆಗೆ ಜಗತ್ತು ಅಂಥೇಳಿ ಮಹಾತ್ಮರು ಕರೆದರು. ನಾವು ತಿಳ್ಕೊಂಡದೇವೆ ಇದು ಸಾಮಾನ್ಯ ಐತೆ ಅಂಥೇಳಿ. ಮಹಾತ್ಮರು ಹೇಳ್ತಾರೆ ಇದು ದೇವರ ರೂಪವೇ ಅದ ಅಂತ ಮಹಾತ್ಮರು ಹೇಳ್ತಾರೆ. ನಾವು ಹಗಲ ರಾತ್ರಿ ನೋಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ಬದುಕ್ತೀವಿ, ಆಯುಷ್ಯವನ್ನು ಕಳಿತೀವಿ. ಆದರೆ ನಮಗೆ ಇದೇನು ಹಂಗೆ ಅನಿಸಿಲ್ಲ. ಹೆಂಗೆ ಮಹಾತ್ಮರು ಹೇಳುವಂಗೆ ನಮಗಿದು ಅನಿಸಿಲ್ಲ. ನಮಗೆ ಹೆಂಗೆ ಅನಿಸದ? ಸಾಮಾನ್ಯ ಕಲ್ಲು ಐತಂತ ನಾವು ತಿಳ್ಕೊತೀವಿ. ಆದ್ರೆ ಆ ಕಲ್ಲು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ತತ್ವದ ಪ್ರತೀಕ ಅನ್ನೋದು ನಮಗೆ ಕಾಣಂಗಿಲ್ಲ. ಇದೇನು ಸಾಮಾನ್ಯವಾದಂಥ ನೀರ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಆ ನೀರಿನ ಹಿಂದೆ ಇರುವಂತಹ ಶಾಶ್ವತವಾದ ಸತ್ಯ ವಸ್ತುವಿನ ದರ್ಶನ ನಮಗಾಗೋದಿಲ್ಲ.
ಇದೇನ ಅನ್ನ ಅಂತ ನಾವು ಪರಿಗಣನಾ ಮಾಡ್ತೀವಿ. ಸಾಮಾನ್ಯವಾಗಿ ದಿನ ಉಣ್ಣುವಂಥ ಅನ್ನದು, ಇದರಲ್ಲೇನಂಥ ವಿಶೇಷತೆ ಅದ. ಆದ್ರೆ ಅದೇ ಅನ್ನದ ಹಿಂದೆ ಅಡಗಿರುವಂತಹ ವಿಶ್ವ ಸೃಷ್ಟಿಕರ್ತ ನಮಗೆ ಕಾಣಂಗಿಲ್ಲ. ಆ ಅನ್ನದೊಳಗೆ ಅಡಗಿರುವಂತಹ ರಸತತ್ವ ರೂಪದ ಪರಮಾತ್ಮನ ದರ್ಶನ ನಮಗಾಗುವುದಿಲ್ಲ. ಹೀಗಾಗಿ ನಾವು ಉಣ್ಣೋದು ಬರೀ ಏನಾಗ್ತದ, ಊಟವಾಗ್ತದನೇ ಹೊರತು ಮಹಾಪ್ರಸಾದವಾಗುವುದಿಲ್ಲ, ದೇವ ಭೋಜನವಾಗುವುದಿಲ್ಲ. ನಾವೆಲ್ಲ ಏನು ಮಾಡ್ತೇವೆ, ಮುಂಜಾನೆ ಎದ್ದ ತಕ್ಷಣ ಜಳಕ ಮಾಡ್ತೀವಿ. ನಮ್ಮದು ಜಳಕಾಗೆ ಉಳಿತೈತೆ ಹೊರತು ತೀರ್ಥ ಸ್ನಾನವಾಗುವುದಿಲ್ಲ. ಆ ಬಳಿಕ ಊಟ ಮಾಡ್ತೀವಿ ನಾವು, ಅದು ಪ್ರಸಾದವಾಗುವುದಿಲ್ಲ. ಪ್ರಸಾದ ಯಾವಾಗ ಆಗ್ತದಂದ್ರೆ ಯಾವಾಗ ಪ್ರತಿಯೊಂದು ಅನ್ನದ ಅಗುಳು, ರೊಟ್ಟಿಯ ತುಣುಕು ಅದನ್ನು ಸೃಷ್ಟಿ ಮಾಡಿದಂಥವ ನೆನಪು ನಮಗಾಗ್ತದಲ್ಲ, ಅವಾಗ ಅದು ಪ್ರಸಾದವಾಗ್ತದೆ. ಇವ ಯಾವುದೋ ತಲೆಯೊಳಗೆ ಚಿಂತೆ ಇಟ್ಕೊಂಡು ಉಣ್ಲಾ ಹತ್ತಿದ್ದಂದ್ರೆ ಅದು ಊಟ ಆಗ್ತದನೇ ಹೊರತು ಪ್ರಸಾದ ಎಂದೂ ಆಗುವುದಿಲ್ಲ. ತಲೆಯಲ್ಲಿ ಪ್ರಾಪಂಚಿಕ ಚಿಂತೆಯನ್ನು ಇಟ್ಟುಕೊಂಡು ತಾಟಿನಲ್ಲಿರುವಂತಹ ಅದು ಮಹಾಪ್ರಸಾದವನ್ನೇ ಮರೆತು ಮನುಷ್ಯ ಸಾಮಾನ್ಯ ಜೀವಿಯಾಗಿ ಉಳಿದ. ಈಗ ನಾವು ಶಬ್ದವನ್ನು ಕೇಳ್ತೀವಿ, ಇದೇನಪ್ಪ ಸಾಮಾನ್ಯ ಶಬ್ದ ಅಂತ ನಮಗನಿಸ್ತದ. ಆದ್ರೆ ಆ ಶಬ್ದ ಎಲ್ಲಿಂದ ಬರ್ತೈತಿ ಅನ್ನೋದು ನಮಗೆ ಗೊತ್ತಿಲ್ಲ. ಪರ ಪಶ್ಯಂತಿ ಮಧ್ಯಮ ವೈಖರಿ ರೂಪದಿಂದ ಸಾಕ್ಷಾತ್ ಸರಸ್ವತಿಯ ದಿವ್ಯ ಜ್ಞಾನ ಪ್ರವಹಿಸ್ತದೆ. ಇಡೀ ವಿಶ್ವದ ಮೂಲದಿಂದಲೇ ಮನುಷ್ಯನಲ್ಲಿ ಮಾತುಗಳು ಬರೋದು. ನಾವೇನು ಮಾತಾಡ್ತೀವಲ್ಲ, ಈ ಮಾತುಗಳು ಎಲ್ಲಿಂದ ಬರ್ತಾವಂತ ಕೇಳಿದ್ರೆ ತಲೆಯಿಂದ ಬರಂಗಿಲ್ಲ, ಬುದ್ಧಿಯಿಂದ ಬರಂಗಿಲ್ಲ. ಇವು ಬರುವುದು ಮಹಾಜ್ಞಾನದಿಂದ ಇವು ಹರಿದು ಬರ್ತಿರ್ತಾವ. ಯಾವ ಮನುಷ್ಯ ಈ ವಾಣಿಯ ಹಿಂದೆ ಇರುವಂತ ಆ ತತ್ವವನ್ನು ತಿಳ್ಕೊತಾನಲ್ಲ, ಅವನು ಮಹಾತ್ಮನಾಗುವುದು. ಶಬ್ದದೊಳಗಿನ ನಿಶ್ಶಬ್ದದಂತೆ ದೇವರು ಹೆಂಗದಾನಂದ್ರ, ಈಗ ಮಾತಾಡಿದಾಗ ಶಬ್ದ ಅಷ್ಟು ನಮಗೆ ಕೇಳಿಸ್ತೈತಿ. ಮಾತನಾಡಲಾರದೆ ಇರುವಾಗ, ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಶಬ್ದಗಳು ಇರದೇ ಇರುವಾಗ ಏನೊಂದು ನಿಶ್ಶಬ್ದತ ಅಂತದ ಅಲ್ಲ, ಆ ನಿಶ್ಶಬ್ದವೇ ನಿಜವಾದಂತಹ ದೇವರು ಬ್ರಹ್ಮ. ನಿಶ್ಶಬ್ದಂ ಬ್ರಹ್ಮ ಮುಚ್ಚತೆ. ದೇವರು ಅಂದ್ರೆ ಮಾತಾಡವನಲ್ಲ. ಏನಪ್ಪ ನಾವು ಎಷ್ಟು ಪ್ರಾರ್ಥನಾ ಮಾಡಿದ್ದೀವಿ, ಎಷ್ಟು ಪೂಜಾ ಮಾಡಿದ್ದೀವಿ, ದೇವರು ಬಂದು ಮಾತಾಡವಲ್ಲ. ಕಲ್ಲಾಗಿ ಕುಂತ ನಾವು ದೇವರ ಅಂತ ಹೇಳ್ತೀವಿ. ದೇವರು ನಿಜಕ್ಕೂ ಇರುವುದು ಹೇಗೆ ಅಂದ್ರೆ ನಿಶ್ಶಬ್ದ ರೂಪವಾಗಿ. ಯಾವ ಮನುಷ್ಯನಿಗೆ ದೇವರ ದರ್ಶನವಾಗ್ತದ, ದೇವರ ಸಾಕ್ಷಾತ್ಕಾರ ಆಗ್ತದಂದ್ರ ಯಾವ ಮನುಷ್ಯ ತನ್ನ ಶರೀರದ ಗದ್ದಲವನ್ನು ನಿಲ್ಲಿಸಿ ಹೊರಗಿನ ಪ್ರಪಂಚದ ಗದ್ದಲದಿಂದ ದೂರನಾಗಿ ತನ್ನ ಮನಸ್ಸಿನಲ್ಲಿರುವಂತಹ ಚಂಚಲತೆಯ ಶಬ್ದವನ್ನು ಕಳೆದುಕೊಂಡು ಬುದ್ಧಿಯನ್ನು ನಿಶ್ಚಲವಾದಂತಹ ತತ್ವದಲ್ಲಿ ನೆಲೆ ನಿಲ್ಲಿಸಿದಾಗ ನಿಶ್ಶಬ್ದ ರೂಪ ಬ್ರಹ್ಮದ ದರ್ಶನ ಆಗುತ್ತದೆ. ನಾವು ಏನು ಈ ಸಂತೆ ಗದ್ದಲ ಮಾಡ್ಕೋತ ಹೊಂಟಿದ್ದೀವಿ, ಈ ಗದ್ದಲಕ್ಕೆ ದೇವರ ದರ್ಶನ ಆಗಂಗಿಲ್ಲ. ಹಾಗಾದ್ರೆ ನಾವು ಮಾಡೋದೆಲ್ಲ ಎದಕ್ಕಿದು? ಜಾಗೃತಿಗಾಗಿ ಮಾಡೋದು ಅಷ್ಟೇ. ಇದನ್ನು ಮೂಲ ತತ್ವ ಸಾಕ್ಷಾತ್ಕಾರ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯಾ. ನಿಜವಾದ ಉಪದೇಶ ಅಂದ್ರೆ ಮಾತಿನ ಮೂಲಕ ನಡೆಯುವುದಲ್ಲ. ಗುರು ಮೊದಲು ನಮ್ಮ ಮನಸ್ಸು ಸ್ವಚ್ಛ ಮಾಡೋ ಸಲುವಾಗಿ, ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸಲುವಾಗಿ ಉಪದೇಶವೇ ಹೊರತು ದೇವರ ದರ್ಶನ ಮಾತ್ರ ಮೌನವಾದಾಗಲೇ. ಬರೇ ಮಾತಷ್ಟೇ ಮೌನ ಅಲ್ಲ, ಚಂಚಲವಾದಂಥ ಮನಸ್ಸು ಸಂಪೂರ್ಣವಾಗಿ ಯಾವಾಗ ಮೌನ ಆಗ್ತದಲ್ಲ, ಆಗ ಆ ಮನಸ್ಸಿನ ಹಿಂದೆ ಇರುವಂತಹ ಅದ್ವಿತೀಯ ಬೆಳಕೇ ದೇವರು, ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಗುರು
ಯೋಸ್ತು ಮೌನಂ ವ್ಯಾಖ್ಯಾನಂ, ನಿಜವಾದ ಉಪದೇಶದ ಭಾಷೆ ಯಾವುದು, ರೀತಿ ಯಾವುದು ಅಂದ್ರೆ ಮೌನ. ಗುರುಗಳು ಹೇಳ್ಕೋತ ಮೌನ ಆದರು. ಶಿಷ್ಯ ಆ ಮೌನವನ್ನೇ ದೇವರ ಸ್ವರೂಪ ಅಂತ ಗ್ರಹಿಸಿ ಅವನು ಮೌನ ಆದ, ಅವನು ದೇವ ಸ್ವರೂಪನಾದ. ಇದು ಅತ್ಯಂತ ಉನ್ನತ ಮಟ್ಟದ ಅಧ್ಯಾತ್ಮ ತತ್ವ. ನಮಗಿದು ಅಷ್ಟು ಸುಲಭಕ್ಕ ತಿಳಂಗಿಲ್ಲ. ನಾವಿನ್ನ ಎಲ್ಲಿದ್ದೀವಿ? ಕಾಯಿ ಕರ್ಪೂರ ಬಾಣ ಅದು ಇದು ಇದ್ರಾಗದೀವಿ ನಾವಿನ್ನ. ಇಲ್ಲಿಂದ ಅಟ್ಟಿ ಹತ್ರಕ್ಕೆ ಹೋಗ್ಬೇಕಲ್ಲ ಏನು. ಅದಕ್ಕೆ ನಮಗೂ ಹೋಗ್ಲಾಕ ಸಾಧ್ಯ ಐತಿ. ಮೂಲ ನಾವೇನು ತಿಳ್ಕೊಂಡಿದ್ದೀವಲ್ಲ ಇದು ಅಲ್ಲ, ಇದು ಸಣ್ಣ ಹುಡುಗರು ಕ್ಲಾಸ್ ಇದ್ದಂಗೆ. ಇದು ಏನಪ್ಪ, ದಿನ ಮುಂಜಾನೆ ಏಳು, ವಿಭೂತಿ ಹಚ್ಕೋ, ಉದಿನ ಕಡ್ಡೆ ತಗೊಂಡು ಗುಡಿಗೆ ಹೋಗು, ಅಥವಾ ಲಿಂಗ ಪೂಜಾ ಮಾಡು, ಏನಾದರೂ ಒಂದು ಆಧ್ಯಾತ್ಮಿಕ ಸಾಧನ ಮಾಡು, ಪ್ರಾರ್ಥನಾ ಮಾಡು ಅಂತ ಹೇಳೋದು ಪ್ರಾಥಮಿಕ ಹಂತದ ಧಾರ್ಮಿಕ ಶಿಕ್ಷಣ. ಸಾಯೋ ತನಕ ಬರೀ ಇದನ್ನ ಮಾಡೋದಲ್ಲ. ಮನುಷ್ಯ ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಪ್ರಶಿಕ್ಷಿತನಾಗಬೇಕು ಅಂದ್ರ ಸಂತೆಯಲ್ಲಿ ಕುಂತನೂ ಕೂಡ ಅವ ಸಂತನ ಸ್ಥಿತಿಯ ಧ್ಯಾನವನ್ನು ಮಾಡ್ತಾ ಇರಬೇಕು. ಅವಾಗ ಅವನಿಗೆ ಸಿದ್ಧ ಪುರುಷ ಅಂತ ಕರೀತಾರೆ. ಜಗತ್ತಿನ ಗದ್ದಲೆಲ್ಲ ನಡೆದಿರಬೇಕದು. ಒಂದು ಅಳತಿರಬೇಕು, ಒಂದು ನಗತಿರಬೇಕು, ಒಬ್ಬ ಜಗಳಾಡ್ತಿರಬೇಕು, ಒಬ್ಬ ಬೈತಿರಬೇಕು, ಎಲ್ಲ ನಡೆದಿರಬೇಕು. ಈ ನಡೆದದ್ದರ ನಡುವ ಅವ ಈ ಜಗತ್ತಿನಿಂದ ಹಿಂದೆ ಸರಿದು ತನ್ನ ಆತ್ಮಸ್ವರೂಪದಲ್ಲಿ ಮುಳುಗಿದ ಅಂದ್ರೆ ಅವನಿಗೆ ನಿಜವಾದ ಸಿದ್ಧ ಪುರುಷ ಅಂತ ಕರೀತಾರೆ. ಈ ತತ್ವವನ್ನು ತಿಳ್ಕೊಳ್ಳುವುದು ಮನುಷ್ಯ ಜೀವನದ ಉದ್ದೇಶ. ಮನುಷ್ಯ ಜೀವನದ ಉದ್ದೇಶ ಬರೇ ಊಟ, ನಿದ್ದೆ, ಕೆಲಸ ಅದು ಇದು ಇಷ್ಟ ಅಲ್ಲ. ಅವು ಗಾಣದ ಎತ್ತುಗಳು ಸುತ್ತಿರ್ತಾವ ಅಷ್ಟ. ನಮ್ಮನ್ನು ಮುಂಜಾನೆ ಎದ್ದೇವು ಅಂದ್ರೆ ಒಂದು ಕೆಲಸ ಫಿಕ್ಸ ಇರ್ತೈತೆ. ಅದು ಮಧ್ಯಾಹ್ನಕ್ಕೆ ಒಂದು ಕೆಲಸ, ಸಂಜೆಗೆ ಒಂದು ಕೆಲಸ, ಮತ್ತು ಹಾಸಿಗೆ ಹೋದ, ಮತ್ತು ಮುಂಜಾನೆ ಎದ್ದ. ಭಾಳ ಅಂದ್ರೆ ಏನು ಮಾಡ್ತಾನೆ, ಒಂದು 4 ಜಿಲ್ಲಾ ತಿರುಗಾಡಿ ಬರ್ತಾನೆ. ತಿರುಗಾಡಿ ಬಂದ್ರೂ ತಲೆಯಲ್ಲಿರೋದು ಮಾತ್ರ ಅದ ಮನುಷ್ಯ ಅದನ್ನು, ಬೇರೆ ಮನುಷ್ಯ ಬದಲಾಗಿಲ್ಲ. ಅದಕ್ಕೆ ಮೂಲ ಅಧ್ಯಾತ್ಮ ತತ್ವವನ್ನು ತಿಳಿದುಕೊಳ್ಳುವುದು ಈ ಮಠ ಮಂದಿರಗಳ ಉದ್ದೇಶ. ಅದನ್ನು ತಿಳಿಸುವಂಥ ಕೆಲಸ ಇವು ಮಾಡ್ತಾವೆ. ಸಕಲೇಶ ಮಾದರಸ ಅಂತೊಬ್ಬರು ಶ್ರೇಷ್ಠ ಶಿವಶರಣರಾಗಿ ಹೋದರು. ಬಹಳ ದೊಡ್ಡ ಶರಣರು. ಒಬ್ಬ ಮನುಷ್ಯ ಶರಣ ಆಗೋದು ಯಾವಾಗ ಅಂದ್ರೆ, ಯಾವಾಗ ಅವನಲ್ಲಿರುವಂಥ ಅಹಂಕಾರ ಸಂಪೂರ್ಣವಾಗಿ ಇಲ್ಲದಾಗ್ತದಲ್ಲ, ಆವಾಗ ಅವನಿಗೆ ಶರಣ, ಸಂತ, ಮಹಾತ್ಮ ಅಂತ ಕರೀತಾರೆ. ನಾ ಎಷ್ಟು ದೊಡ್ಡ ಸಾಹುಕಾರ ಅಂದ್ರೆ ಕೆಲಸ ಆಗುವುದಿಲ್ಲ. ನಿನ್ನ ಸಾಹುಕಾರಿಕೆ ಜಗತ್ತಿನಲ್ಲಿ ಯಾವ ಲೆಕ್ಕಕ್ಕೂ ಇಲ್ಲ. ಎದರ ಮೇಲಿಂದ ನೀ ಸಾಹುಕಾರಪ್ಪ? 100 ಎಕರೆ ಜಮೀನದ ಅಂತ ಸಾಹುಕಾರ ಏನು? ಆ 100 ಎಕರೆ ತಯಾರು ಮಾಡಿದವ್ರು ಯಾರು? ಭೂಮಿ ತಯಾರು ಮಾಡಿದವ್ರು ಯಾರು? ಭೂಮಿ ನಿಜವಾದಂಥ ಮಾಲಕ ಯಾರು? ಭೂಮಿಯಲ್ಲಿ ಒಂದು ಜೋಳದ ಕಾಳು ಹಾಕಿದಾಗ 100 ತೆನೆಗಳಾಗಿ 1000 ಕಾಳುಗಳಾಗಿ ಬೆಳೆದು ಕೊಡುವಂಥವ್ರು ಯಾರು? ಏನು ಸಾಹುಕಾರ ಭೂಮಿ ಒಳಗೆ ಕೂತು ಬೆಳಿತಾನೆ? ಸಾಹುಕಾರಿಗೆ ಏನಾದರೂ ಕಾಯಿಪಲ್ಯ ಬೆಳ್ಳಕ್ಕೆ ಬರ್ತತೆ? ಸಾಹುಕಾರಿಗೆ ಏನಾದರೂ ಹಣ್ಣು ಹಂಪಲ ತಯಾರು ಮಾಡ್ಲಕ್ಕೆ ಬರ್ತತೆ? ಹೆಸರಿಗಟ್ಟ ಸಾಹುಕಾರಿ. ಎಲ್ಲ ಮಾಡೋದು ಈ ಜಗತ್ತು ನಿರ್ಮಾಣ ಮಾಡ್ತದ. ಜಗತ್ತು ನಿಜವಾದಂಥ ಸಾಹುಕಾರ, ಜಗತ್ ನಿಜವಾದ ಶ್ರೀಮಂತ, ನಾವ್ಯಾರೂ ಅಲ್ಲ. ಸುಮ್ಮ ಹಂಗ ಊರ್ ಜನ ಎಲ್ಲ ಅಂದ್ರು, ಬರ್ರಿ ಸಾಹುಕಾರ, ಬರ್ರಿ ಸಾಹುಕಾರ. ಇವ್ ಬಿಳಿ ಅಂಗಿ ಹಾಕೊಂಡು ಬಂದ. ಖರೆ ಸಾಹುಕಾರ ದೇವರದಾನಲ್ಲಿ ಮಾಡಿದವ ಅವ ಅದಾನ, ಹೆಸರು ಇವ ಹೇಳ್ಕೊತ ತಿರುಗಾಡ್ಲತ್ತ. ಇವ ಎಂತ ಸಾಹುಕಾರ? ಶ್ರೀಮಂತ ಯಾರಪ್ಪ? ಶ್ರೀಮಂತ, ಶ್ರೀ ಅಂದ್ರೆ ಏನು? ಷಡ್ಗುಣ ಐಶ್ವರ್ಯ ಸಂಪತ್ತನ್ನು ಹೊಂದಿರುವಂಥದ್ದೇ ಶ್ರೀ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರಿಯಃ ಷಣ್ಣಾಂ ಭಗೈತೀರಣ ಜ್ಞಾನಂ ವೈರಾಗ್ಯಯೋಶ್ಚೈವ ಅಂತ ಹೇಳ್ತಾರೆ.
ಭಗವಾನ್ ಅಂದ್ರೆ ಏನು? ಸಮಗ್ರವಾದಂತಹ ಧರ್ಮ ಇರಬೇಕು, ಸಮಗ್ರವಾದಂಥ ಐಶ್ವರ್ಯ ಇರಬೇಕು, ಸಮಗ್ರವಾದಂತಹ ಜ್ಞಾನ ಇರಬೇಕು. ಇಂಥ ಹಲವಾರು ಗುಣಗಳ ರಾಶಿಯ ಒಡೆಯನು ಯಾರು? ಆತನೇ ಶ್ರೀಗೆ ಒಡೆಯ, ಆತನೇ ಸಂಪತ್ತಿನ ಒಡೆಯ. ಅವನು ನಿಜವಾದ ಶ್ರೀಮಂತ. ಅವನು ಒಬ್ಬದಾನ ಜಗತ್ತಿನಾಗ, ಅವನೇ ದೇವರು, ಭಗವಂತ. ಮತ್ತು ಈ ಶ್ರೀಮಂತರೆಲ್ಲ ಯಾರಿವರು? ನಾಮಕೆ ವಾಸ್ತೆ ಅಂತ ಒಂದು ಶಬ್ದ ಅದ. ಹೆಸರಿನ ಸಲುವಾಗಿ ಅವರು ಪೈಲ್ವಾನ್ ಅಂತ ಹೆಸರೈತಿ, ಸೊಟ್ಟದ ನಾವು. ಹಂಗ ಕರೆ ಸಾವುಕಾರ ಯಾರು ಅಂದ್ರೆ ಯಾವ ಮಳೆ ಸುರಿಸ್ತಾನಲ್ಲ ಅವ ನಿಜವಾದ ಸಾವುಕಾರ. ಯಾವ ಬೆಳೆಯನ್ನು ಬೆಳಿತಾನಲ್ಲ ಅಂತಹ ಪರಮಾತ್ಮ ನಿಜವಾದ ಶ್ರೀಮಂತ. ಈ ಭೂಮಿಯನ್ನ ಬಿಟ್ಟು ಬಿಡದೆ ಸೂರ್ಯನ ಸುತ್ತ ತಿರುಗಿಸ್ತಾನಲ್ಲ ಅವ ನಿಜವಾದಂತಹ ಶಕ್ತಿವಂತ ಪೈಲ್ವಾನ್ ಅವ. ಅದಕ್ಕೆ ಈ ತತ್ವವನ್ನು ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಮನುಷ್ಯನ ಜೀವನ ಬಂದೈತಿ. ಹಂಗಾದ್ರೆ ಮತ್ತೆ ಈಗ ನಾವೇನು ಮಾಡ್ಲತ್ತಿದ್ದೀವಿ? ಇದೆಲ್ಲ ಎದಕ್ಕೆ ಬರ್ತದ? ಇದು ಸುಮ್ಮ ಸಾಯೋತಕ್ಕ ಒಂದು ಉದ್ಯೋಗತ್ತ ಮಾಡೋದಷ್ಟೆ. ಯಾವಾಗ ಮನುಷ್ಯ ವಿಶ್ವದ ಹಿಂದಿರುವ ರಹಸ್ಯವನ್ನು ತಿಳ್ಕೊತಾನಲ್ಲ ಅವಾಗ ಜ್ಞಾನಿ ಆಗ್ತಾನ. ಅವರು ಸಕಲೇಶ ಮಾದರಸರು ಬಹಳ ದೊಡ್ಡ ಶಾಶ್ವತವಾದಂತಹ ಸತ್ಯವನ್ನು ಹೇಳಿದರು. ಈಶನಿಂದತ್ತ ಹಿರಿಯರಿಲ್ಲ, ಆಸೆಯಿಂದತ್ತ ಕಿರಿಯರಿಲ್ಲ, ದೆಸೆಯಿಂದತ್ತ ದಿಕ್ಕಿಲ್ಲ, ಜಪದಿಂದತ್ತ ಪುಣ್ಯವಿಲ್ಲ, ಸಚರಾಚರದೊಡೆಯ ಸಕಲೇಶ್ವರ ದೇವ ವಿಚಾರದಿಂದತ್ತ ಸಹಾಯಿಗಳಿಲ್ಲ ಅಂತ ಒಂದು ವಚನವನ್ನು ಹೇಳಿದರು. ಈಶನಿಂದತ್ತ ಹಿರಿಯರಿಲ್ಲ. ಯಾರು ಹಿರಿಯರು? ಈ ಪಂಚಾಯತಿ ಕಟ್ಟೆ ಮೇಲೆ ಕೂತಿರ್ತಾರೆ, ಅವ್ರು ಹಿರಿಯರೇನು? ಭಾಳ ವಯಸ್ಸಾಗಿ ಕೈಯಾಗ ಬಡಿಗೆ ನಿಲ್ಲವಲ್ದು, ಮ್ಯಾಲ ತಲೆ ನಿಲ್ಲವಲ್ದು, ಕೈಯೆಲ್ಲ ಶರೀರ ಎಲ್ಲ ನಡಗದ ಹತ್ತದ, 90-95 ವಯಸ್ಸಾಗ್ಯದ. ಇವ ಹಿರಿಯನೇನು? ಇವನಿಗೆ ವಯಸ್ಸು 95 ಆದ್ರೂ ಇವ ಹಿರಿಯ ಅಲ್ಲ, 100 ಆದರೂ ಹಿರಿಯ ಅಲ್ಲ, 1000 ಆದರೂ ಹಿರಿಯ ಅಲ್ಲ. ಶಾಶ್ವತ ಅರ್ಥದಲ್ಲಿ ಯಾವನಿಗೆ ಆಯುಷ್ಯವೇ ಇಲ್ಲವೋ, ಯಾವನಿಗೆ ಕಾಲವೇ ಇಲ್ಲವೋ ಅಂತಹ ದೇವರೇ ಈ ಜಗತ್ತಿನಲ್ಲಿ ಶಾಶ್ವತ ಹಿರಿಯ. ಹಿರಿಯ ಅಂದರೆ ಯಾರು? ದೇವರು. ಅದಕ್ಕೆ ನಿಮಗೆಲ್ಲ ನೆನಪಿರ್ಬೇಕಿದೆ, ನೆನಪಿಟ್ಟುಕೋರಿ. ಈ ಭೂಮಂಡಲದಲ್ಲಿ ಮೊಟ್ಟ ಮೊದಲನೇ ದೇವರ ಹೆಸರು ಏನು? ಅವಾಗ ಮೊದಲು ಜನ ಬರೀ ದನ ಕಾಯುವುದು, ಕುರಿ ಕಾಯುವುದು ಮಾಡ್ತಿದ್ರು. ಮೊಟ್ಟ ಮೊದಲ ಇದು ಮಾನವನ ಏನೊಂದು ಜನಾಂಗ ಸಂಸ್ಕೃತಿ ಬೆಳ್ಕೊಂಡು ಬಂತಲ್ಲ, ಅವಾಗ ನಾಗರಿಕತೆ ಬೆಳೆದು ಬರುವಾಗ ಆಗ ಅವರು ಏನು ಮಾಡಿದರು? ಒಬ್ಬ ನಮಗೆ ಯಾರೇ ಮಾಲಕ್ ಅದಾನಲ್ಲ, ಈ ಹುಲ್ಲು ಬೆಳೆಸವ ಯಾರು, ಈ ಮಳೆ ಸುರಿಸವ ಯಾರು, ಇವಕ್ಕೆಲ್ಲ ಅನ್ನ ಹಾಕವ ಯಾರು ಅಂತ ತಿಳ್ಕೊಂಡು ನಾವೆಲ್ಲ ಈ ಕುರಿಗಳಿಗೆ ಈ ದನಗಳಿಗೆ ಮಾಲಕರು ಇರಬಹುದು, ಆದರೆ ನಮಗೂ ಒಬ್ಬ ಮೀರಿದ ಮಾಲಕ್ ಅದಾನಲ್ಲ, ಒಡೆಯನದಾನಲ್ಲ ಅಂತ ತಿಳ್ಕೊಂಡು ಒಂದು ಕಲ್ಲ ಓದಿ ಇಟ್ಟ ಪೂಜಾ ಮಾಡಿದ್ರು. ಅದಕ್ಕೆ ಹೆಸರೇನಿಟ್ರು? ಹಿರಿಯ ಒಡೆಯ ಅಂತ ಹೆಸರಿಟ್ರು. ಹಿರೋಡ್ಯ ಅಂತ ಕರಿತೀರಿ ನೀವು, ಕರಿತೀರಿ? ಮೊಟ್ಟ ಮೊದಲನೇ ದೇವರು ಯಾರು ಅಂದರೆ ಹಿರಿಯ ಒಡೆಯ. ಅವನ ಕರೆ ದೇವರ. ಏನಂತ ಹೆಸರು ಕರೆದ್ರು ಅವನಿಗೆ? ಹಿರಿಯ ಒಡೆಯ ಅಂತ ಕರೆದರು. ಹಿರಿಯ ಒಡೆಯ ಅಂದ್ರ ಎಲ್ಲಕ್ಕಿಂತ ದೊಡ್ಡ ಮಾಲಕವ. ಅವನಕ್ಕಿಂತ ದೊಡ್ಡ ಮಾಲಕ ಯಾರೂ ಇಲ್ಲ. ಸೂರ್ಯ ಈ ನಿಂಗಪ್ಪನ ಮಾತು ಕೇಳಂಗಿಲ್ಲ ಅವ ಸೂರ್ಯ, ಆ ಹಿರಿಯ ಒಡೆಯನ ಮಾತು ಕೇಳ್ತಾನೆ. ಭೂಮಿ ಈ ಮನುಷ್ಯರ ಮಾತು ಕೇಳಂಗಿಲ್ಲ, ಹಿರಿಯ ಒಡೆಯನ ಮಾತು ಕೇಳ್ತಾನೆ. ಅದೇ ರೀತಿಯಾಗಿ ಅಣುವಿನಿಂದ ಹಿಡಿದುಕೊಂಡು ಬ್ರಹ್ಮಾಂಡದವರೆಗೆ ಇರುವಂಥ ಸಮಸ್ತ ತತ್ವವೆಲ್ಲವೂ ಹಿರಿಯ ಒಡೆಯನ ಆಜ್ಞೆಯನ್ನು ಪಾಲಿಸ್ತದ. ಅದಕ್ಕಾಗಿ ಅವನು ನಿಜವಾದ ಮಾಲಕ, ನಿಜವಾದ ಒಡೆಯ, ಶಾಶ್ವತ ಮಾಲಕ.
ಅದಕ್ಕೆ ಮೊದಲನೇ ನಮಸ್ಕಾರ ನೀವು ಯಾರಿಗೆ ಮಾಡಬೇಕು? ಹಿರಿಯ ಒಡೆಯ. ಅವೇನು ಯಾ ಕುಲದ ದೇವರು ಅಲ್ಲ, ಜಾತಿ ದೇವರು ಅಲ್ಲ. ಮತ್ತು ಎಷ್ಟು ವರ್ಷ? 10 ವರ್ಷ. ಸಣ್ಣ ಅವಧಿ ಅಲ್ಲದ 10 ವರ್ಷ ಅಂದ್ರೆ ಒಂದು ದಿವಸ ಸುಮ್ಮ ಧ್ಯಾನ ಮಾಡಪ್ಪ ಅಂತಂದ್ರೆ ಕೆಲಸ ಆಗೋದಿಲ್ಲ ಇವನಿಗೆ. ಅಂಥದ್ರೊಳಗೆ 10 ವರ್ಷ ಎಲ್ಲವನ್ನ ಮರೆತು, ಯಾರ ಜೊತೆ ಮಾತಿಲ್ಲ, ಕತೆ ಇಲ್ಲ. ಮುಂಜಾನೆ ಎದ್ದ ಅಂದ್ರೆ ಬುದ್ಧ, ರಾತ್ರಿ ಮಲಗುವವರೆಗೆ ಬುದ್ಧನದೇ ಧ್ಯಾನ. ಆ ಬಳಿಕ 10 ವರ್ಷ ಆಗಿತ್ತು. ಒಂದು ದಿನ ಸಾಯಂಕಾಲದ ಸಮಯಕ್ಕೆ ಅದೇನು ದೂರದಲ್ಲಿ ಲಾಸ ಅಂಥೇಳಿ ರಾಜಧಾನಿ ಇತ್ತು, ಅಲ್ಲಿಂದ ಒಬ್ಬ ಬಂಗಾರದ ವ್ಯಾಪಾರಿ ಅವ ಸಾಯಂಕಾಲ 5-6 ಗಂಟೆ ಸಮಯಕ್ಕೆ, ಬುದ್ಧನ ಆರತಿ ಸಮಯಕ್ಕೆ, ಸಾವಿರಾರು ಬಂಗಾರದ ನಾಣ್ಯಗಳಿಂದ ತುಂಬಿದಂಥ ಒಂದು ಚೀಲ ಹೆಗಲ ಮೇಲೆ ಹೊತ್ಕೊಂಡು ಬಂದವ. ಬೆಟ್ಟ ಇರ್ಕೋತ ಬಂದ ಗುಡ್ಯಾಗಿ ಒಬ್ಬನ ಇದ್ದ, ಸನ್ಯಾಸಿ. 25 ವರ್ಷದ ಸನ್ಯಾಸಿ ಒಬ್ಬನ ಇದ್ದ ಬಳಿಕ ಬುದ್ಧನ ಮುಂದಿಟ್ಟ ಈ ಸನ್ಯಾಸಿಗವ ವ್ಯಾಪಾರಿ ಹೇಳಿದ, ನೋಡ್ರಿ ಮಹಾತ್ಮರೇ, ನಂದು ಒಂದು ಸಂಕಲ್ಪ ಇತ್ತು. ನನ್ನಲ್ಲಿ ಶ್ರೀಮಂತಿಕೆ ಬತ್ತು ಅಂದ್ರೆ ಆ ಶ್ರೀಮಂತಿಕೆಯ ಇಷ್ಟು ಪಾಲು ನಾನು ಬುದ್ಧನಿಗೆ ಸಮರ್ಪಣ ಮಾಡ್ತಿದ್ನಿ ಅಂತ ಹರಕೆ ಹೊತ್ತಿದ್ನಿ. ಅದು ಕೂಡ ಈ ಬೆಟ್ಟದ ಮೇಲಿರುವ ಬುದ್ಧನಿಗೆ ಸಮರ್ಪಣ ಮಾಡ್ತನಂತ ಹೇಳಿ ನನ್ನ ಸಂಕಲ್ಪ ಇತ್ತು. ಅದಕ್ಕೆ ಇದೇನು 1000 ಬಂಗಾರದ ನಾಣ್ಯಗಳ ಚೀಲ ಐತ್ಲ, ಇದನ್ನು ಬುದ್ಧನಿಗಾಗಿ ಬಳಸ್ರಿ ಅಂತ ಹೇಳಿ ಅವ ನಮಸ್ಕಾರ ಮಾಡಿದ. ನನಗೆ ಸಮಯ ಆಯ್ತು, ಇನ್ನು ಬೆಟ್ಟ ಇಳಿದು ಹೋಗ್ತೀನಿ ಅಂತ ಅವ ಹೋಗೇ ಬಿಟ್ಟು. ಇಲ್ಲ, ನಾನು ಸನ್ಯಾಸಿ, ನಾ ರೊಕ್ಕ ಮುಟ್ಟವಲ್ಲ, ಏನಲ್ಲ, ನನಗ್ಯಾಕೆ ಬೇಕಿದು ಅಂತ ಇವ ಎಲ್ಲ ಅಂದ. ಅವ ಕೇಳಲಿಲ್ಲ, ಹಂಗ ಹೋದ. ಇವ 10 ವರ್ಷಗಟ್ಟಲೆ ತಪಸ್ಸು ಮಾಡಿದ ಮನುಷ್ಯ, ಆ ಕಡೆ ಈ ಕಡೆ ಏನನ್ನು ನೋಡಿದವಲ್ಲ, ಬಯಸಿದವಲ್ಲ. ಆ ಬಳಿಕ ಇದು ಸಾಯಂಕಾಲ 5-6ಕ್ಕೆ ಬಂದು ಕೊಟ್ಟು ಹೋಗಿದ್ದವ. ರಾತ್ರಿ 10 ಗಂಟೆ ಆಯ್ತು. ಇವ ಸಾವುಕಾರ ಶ್ರೀಮಂತ ಕೊಟ್ಟು ಹೋಗ್ಯಾನ, 1000 ಅದಾವ ಅಂತ ಹೇಳ್ಯಾನ. ಅದಕ್ಕೆ ಇವು 1000 ಅದಾವೋ ಏನು ಕಡಿಮೆ ಅದಾವೋ ಅಂತ ಎಣಸ್ಲಕ್ಕೆ ಕುಂತೀವ. ಎಣಸ್ಲಕ್ಕೆ ಚಾಲು ಮಾಡಿದ, ಅವು 1002 ಆದವು, 2 ಹೆಚ್ಚಾದವು. ಈ 2 ಹೆಚ್ಚು ಹೆಂಗಿರ್ತಾವೆ? ವ್ಯಾಪಾರಿಗಳ ಮಳ್ಳ ಹೆಂಗಿರ್ತಾರೆ, ಭಾಳ ಶಾಣೆ ಇರ್ತಾರೆ ಅವರು. ಒಂದು ತುಸು ಹೆಚ್ಚನು ಹಾಕೋದಿಲ್ಲ, ಇನ್ನು ಕಡಿಮೆ ಹಾಕ್ತಾರೆ. ಮತ್ತು ಹೆಚ್ಚು ಹಾಕಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಎಣಸ್ಲಕ್ಕೆ ಚಾಲೂ ಮಾಡಿದ. 999 ಅದು, ಒಂದು ಕಡಿಮೆ ಬೆತ್ತು. ಅಟ್ಟಂಗಿರ್ತದ ಅಂತ ತಿಳ್ಕೊಂಡು ಮತ್ತೊಮ್ಮೆ ಎಣಸ್ಲಕ್ಕೆ ಚಾಲೂ ಮಾಡಿದ. ಹಿಂಗೆ ಎಣಸ್ಗೋತ ದಿನಂಪ್ರತಿಯಾಗಿ ಬುದ್ಧನ ಧ್ಯಾನದಲ್ಲಿ ಸಮಯವನ್ನು ಕಳೆಯುವಂಥ ಸನ್ಯಾಸಿ ಮುಂಜಾನೆ 6 ಆಗಿತ್ತು, ರಾತ್ರಿ 10ರಿಂದ ಎಣಸ್ಗೋತ ಅದರಾಗ ಕುಂತಾನ. ಮುಂಜಾನೆ 6ಕ್ಕೆ ಜನ ಪ್ರಾರ್ಥನೆಗೆ ಅಂತ ಬಂದರು. ಅವಾಗ ಇವ ಬಂಗಾರದ ನಾಣ್ಯಗಳನ್ನು ಎಣಸ್ಕೋತ ಕುಂತಿದ್ದ. ಅವಾಗ ಅವ್ರ ಜನ ಹೇಳಿದರು, ಮಹಾತ್ಮರೇ, ತಾವು ಈ ಬಂಗಾರದ ನಾಣ್ಯ ಎಣಸೋ ಸಲುವಾಗಿ 10 ವರ್ಷ ತ್ಯಾಗ ಮಾಡಿ ತಪಸ್ಸು ಮಾಡಲಿಲ್ಲ. ಇದನ್ನು ನಮ್ಮಂಥ ದಡ್ರು ಕೂಡ ಮಾಡ್ತೀವಿ. ನಾವು ಮನ್ಯಾಗ ಏನು ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡ್ರಿ ನೀವು? ತಿಜೋರಿ ತೆಗೆದು, ಲಾಕರ್ ತೆಗೆದು, ಒಳಗೆ ಎಷ್ಟು ನೋಟ್ ಅದಾವು, ಬ್ಯಾಂಕಿನಲ್ಲಿ ಎಷ್ಟು FD ಅದಾವು, ಇದನ್ನ ಕೆಲಸ ಮಾಡ್ತೀವಿ ನಾವು. ನಾವು ಮಾಡೋ ಕೆಲಸದ ನೀವ್ಯಾಕೆ ಮಾಡ್ಲತ್ತೀರಿ ಅಂತಂದ್ರೆ ಅವ್ರು ಊರಾನ ಮಂದಿ. ಅವಾಗ ಸನ್ಯಾಸಿ ಅಂದ, ಒಳ್ಳೆಯ ಸಮಯಕ್ಕೆ ಎಚ್ಚರ ಮಾಡಿರಿ, ಧನ್ಯವಾದ ಅಂಥೇಳಿ 1000 ಬಂಗಾರ ನಾಣ್ಯ ಅವರು ಉಡಿಗೆ ಹಾಕಿ ಇವ ತಲೆ ಖಾಲಿ ಇಟ್ಕೊಂಡು ಬುದ್ಧನಾದ, ಸಿದ್ಧನಾದ. ಮತ್ತು ನೀವು ತಿಜೋರಿ ಅಂತ ತೆಗೆದು ಯಾರಿಗಾರೆ ಹಾಕಿಕ್ಕಿರಿ, ಹಿಂದೆ ಬಾರದಾನ ಭಾಳದ. ಇನ್ನು ಮಕ್ಕಳು ಮೊಮ್ಮಕ್ಕಳು ಲಗ್ನ ಆಗಬೇಕು, ಮನೆ ಕಟ್ಟಬೇಕು, ದೊಡ್ಡ ಕೆಲಸ. ದ್ರಾಕ್ಷಿಗೆ ಔಷಧ ಹೊಡಿದು ಇನ್ನೂ ಭಾಳ ಐತಿ, ಈಗ ಚಾಲು ಆಗೈತೆ ಅದು. ಅದು ಸನ್ಯಾಸಿಯ ಕಥೆ.
ಆಸೆಯಿಂದತ್ತ ಕಿರಿಯರಿಲ್ಲ. ಯಾವ ಮನುಷ್ಯನ ಮನಸ್ಸಿನಲ್ಲಿ ಆಸೆ ಬಹಳ ಬಂತಲ್ಲ, ಅವನೇ ಸಣ್ಣವ ಈ ಜಗತ್ತಿನಲ್ಲಿ. ಇಲ್ಲಪ್ಪ, ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಈಗಿನ ಕಾಲದಾಗ, ಹೊಲ್ದಾಗ ಬೆಳೆಯಂಗಿಲ್ಲ ಇವರು. ಎಲ್ಲಿ ಬೆಳಿತಾರ? ಬೇಲಿ ಒಳಗೆ ಬೆಳಿಲತ್ತಾರ ಈಗ ಎಲ್ಲರೂ. ಎಲ್ಲ ತೋಟಪಟ್ಟಿಗೆ ಅಡ್ಡಾಡ್ತೇವಲ್ಲ, ಗೊತ್ತಾಕತಿ. ಎಲ್ಲರೂ ಒತ್ತಿ ಒತ್ತಿ ತಂದದನ್ನು ನಡು ಗಾಡಿ ಹೆಂಗೆ ಹೋಗತ್ತೆ ಅಂದ್ರೆ ಆ ಒಡ್ಡಿಗೆ ಈ ಒಡ್ಡಿಗೆ ಹತ್ತೆ ಹೋಗಿರ್ತೈತೆ ಅದು ಗಾಡಿ. ಎಲ್ಲ ಸಾವುಕಾರುಗಳೆಲ್ಲ ಡೋಜರ್ ಹಚ್ಚಿ ಒತ್ತಿ ಒತ್ತಿ ಎಲ್ಲ ದಾರಿಗಳು ಎಟ್ಟಾಗ್ಯಾವ ಅಂದ್ರೆ ಹಾಯ್ಲಕ್ಕೆ ಬರ್ಲಾರ್ದಂಗೆ ಆಗ್ಯಾವ. ಎಲ್ಲಿ ಬೆಳಿಲತ್ತಾರ ಇವರು? ಹೊಲ್ದಾಗಲ್ಲ, ಬೇಲಾಗ ಬೆಳಿಲತ್ತಾರ. ಇವರು ಬೇಲ್ಯಾಗ ಹಿಂಗೆ ಬೆಳ್ಕೋತ ಹೋದನಂದ್ರೆ ದೇವರ ಹೊಲ ಎಲ್ಲ ಬೇಲಿನ ಮಾಡಿಬಿಡ್ತಾನೆ. ಅದಕ್ಕೆ ತುಸು ದಾರಿ ಜಾಗನೂ ಬಿಡ್ಬೇಕು. ಏನಪ್ಪ, ಒಂದು 11 ಸಾಲದೊಳಗೆ 1 ಸಾಲದ ಜಾಗ ಬಿಟ್ಟರೆ ಚಲೋನ ಆಗ್ತೈತಲ್ಲ. ಆದರೆ ನಮಗೆ ಆ ಬುದ್ಧಿ ಇಲ್ಲ. 1 ಸಾಲ ಹಾಕ್ಬಿಡೋದು, ಅದನ್ನು ಒತ್ತರ ದಂಡಿಗೆ. ಈ ಹೊಳಸಾಲ ಕಡೆ ಹೋಗ್ಬೇಕು ನೀವು. ಎಮ್ಮೆಗಳು ರೋಡ್ ಮೇಲೆ, ಈ ಸರ್ಕಾರಿ ಹುಲ್ಲು ಹಚ್ಚಿರ್ತಾರೆ, ಎಲ್ಲ ರೋಡಿಗೆ ಹಚ್ಚಿರ್ತಾರೆ. ತಿಪ್ಪಿನೂ ರೋಡ್ ಮೇಲೆ. ಆ ಹಾಲು ಹಾಕಿ ಬಂದ ರೊಕ್ಕ ಮಾತ್ರ ತಿಜೋರಿ ಒಳಗೆ. ಹೊಳಸಾಲದವ್ರು ನೋಡಿರ್ಬೇಕಾರೆ ನೀವು, ತಿಪ್ಪಿ ರೋಡ್ ಮೇಲೆ ಇರ್ತೈತಿ, ಒಟ್ಟೆ ಜಾಗ ಇರಂಗಿಲ್ಲ. ಆ ಬಳಿಕ ಹುಲ್ಲು ಎಲ್ಲಿ ಹಚ್ಚಿರ್ತಾರ? ರೋಡಿಗೆ ಹತ್ತು ತಕ ಎಲ್ಲ ಕಬ್ಬು ಹಚ್ಚೋದು, ರೋಡಿನ ದಂಡೇನು ಇರ್ತೈತಲ್ಲ ಅದು ಅಲ್ಲಿ ಹುಲ್ಲು ಹಚ್ಚೋದು. ಒಟ್ಟು ಜಾಗ ನಮ್ದು ಹೋಗಿರಬಾರದು. ಜಾಗ ಎಲ್ಲ ಪುಕಟದಾಗ ಎಮ್ಮೆಗಳು ಹೊರಗೆ ಎಲ್ಲ ಮೇದ ರೊಕ್ಕ ಮನೆಗೆ ಬರಬೇಕು. ಇಟ್ಟು ಶಾಣೆ ಆಗಿತ್ತು ಈಗಿನ ಮಂದಿ. ಮೊದಲಿನ ರೈತರು ಹೆಂಗಿದ್ರು ಅಂದ್ರೆ, ನಮ್ಮದ ಹೋಗ್ಲಿಪ್ಪ, ನಮ್ದು ಊರುಂಡು ಹೋಗಲಿ, ಊರ್ದು ನಾವು ಉಣೋದು ಬೇಡ ಅಂತ ಮೊದಲಿನ ರೈತರು ಅಂತಿದ್ರು. ಅದಕ್ಕೆ ಅವರಿಗೆ ನಿಜವಾದಂಥ ಒಕ್ಕಲಿಗರು ಅಂತ ಕರಿತಿದ್ರು. ಈಗೇನು ಬರೀ ರೊಕ್ಕದ ಮಾರಿ ನೋಡು ಒಕ್ಕಲಿಗರಾಗ್ಯಾರಿ. ಮೊದಲಿನವ್ರು ರೊಕ್ಕದ ಮಾರಿ ಎಂದೂ ನೋಡಿಲ್ಲ. ಅವರು ಸಂಬಂಧಗಳನ್ನು ನೋಡ್ತಾ ಇದ್ರು. ಹೀಗಾಗಿ ಆಸೆಯಿಂದತ್ತ ಕಿರಿಯರಿಲ್ಲ. ಆಸೆ ಬಹಳ ಮಾಡ್ಲಕ್ಕೆ ಹೋಗಬಾರ್ದು. ಆಸೆ ಬಹಳಷ್ಟು ಮಾಡಿದೀವಿ ಅಂದ್ರೆ ನಾವು ಸಣ್ಣವರಾಗ್ತೀವಿ. ದೆಸೆಯಿಂದತ್ತ ದಿಕ್ಕಿಲ್ಲ. ಈ ವಿಶ್ವದಲ್ಲಿ ಇರುವ 10 ದಿಕ್ಕ, 11ನೇ ದಿಕ್ಕಿಲ್ಲ. ದಿಕ್ಕೆಷ್ಟದವು? ಇವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯವ್ಯ, ನೈಋತ್ಯ, ಆಗ್ನೇಯ ಅಂತ ಇವೊಂದು 8. ಮ್ಯಾಲಿಂದ ಒಂದು ದಿಕ್ಕ, ಕೆಳಗಿಂದ ಒಂದು ದಿಕ್ಕ. ಈ 10 ದಿಕ್ಕು ಬಿಟ್ಟರೆ 11ನೇ ದಿಕ್ಕಿಲ್ಲ. ಇವೇ ವಿಶ್ವ ಸಾಕ್ಷಿ ಅಂತ ಕರೀತಾರೆ. ಇವು ಸಾಕ್ಷಿ ಹೇಳಕ್ಕೆ ಬಾ ಅಂತ ಕೋರ್ಟ್ನಾಗ ಕರೀತಾರಲ್ಲ. ಒಂದು 100 ರೂಪಾಯಿ ಕೊಟ್ಟ ಬಳಕೆ ಅಂಥವನು ಇವನ ಪರವಾಗಿ ಸಾಕ್ಷಿ ಹೇಳ್ತಾನ. ನೀವೇನಾದರೂ ಪೂರ್ವ ದಿಕ್ಕಿಗೆ ಒಂದು 100 ರೂಪಾಯಿ ಕೊಟ್ಟು ನನ್ನ ಪರವಾಗಿ ಸಾಕ್ಷಿ ಹೇಳಂದ್ರೆ ಅದು ಹೇಳಂಗಿಲ್ಲ. ಸತ್ಯ ಏನೈತೆ ಅದನ್ನೇ ಈ ದಿಕ್ಕುಗಳು ಹೇಳ್ತಾವೆ. ವಿಶ್ವ ಸಾಕ್ಷಿ ಯಾರು ಅಂದ್ರೆ 10 ದಿಕ್ಕುಗಳು. ವಿಶ್ವ ಸಾಕ್ಷಿ ಯಾರು ಅಂದ್ರೆ ನಮ್ಮ ಅಂತರಾತ್ಮ. ವಿಶ್ವ ಸಾಕ್ಷಿ ಯಾರು ಅಂದ್ರೆ ಧರ್ಮ, ಸತ್ಯ, ದೇವರೇ ನಿಜವಾದ ಸಾಕ್ಷಿ. ಮುಂದೆ ಹೇಳ್ತಾರ, ಜಪದಿಂದತ್ತ ಪುಣ್ಯವಿಲ್ಲ. ಬಹಳ ಪುಣ್ಯದ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಿಲ್ಲಿ? ಓಂ ನಮಃ ಶಿವಾಯ ಅಂತೇನು 6 ಅಕ್ಷರದ ಮಂತ್ರದ, ಷಡಕ್ಷರ ಮಂತ್ರ ಅಂತ ಕರೀತಾರೆ ಇದಕ್ಕೆ. 6 ಅಕ್ಷರದ ಮಂತ್ರ. ಈ ಮಂತ್ರ ಜಪವನ್ನು ಯಾವಾಗಲೂ ಮಾಡ್ಕೋತಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಎದರಿಂದ ಸಿಗುವುದಿಲ್ಲ. ನೀವು ಬೇಕಾದಲ್ಲಿ ಕಡೆ ತಿರುಗಾಡಿ ಬರ್ರಿ. ಶ್ರೀಶೈಲ ಪಾದಯಾತ್ರಾ ಮಾಡ್ರಿ, ಕೇದಾರಕ್ಕೆ ಹೋಗ್ರಿ, 12 ಜ್ಯೋತಿರ್ಲಿಂಗ ಹೋಗ್ರಿ, 52 ಶಕ್ತಿಪೀಠಗಳಿಗೆ ಹೋಗ್ರಿ, ಬೇಕಾದ ಗಂಗಾ ನದಿ ಒಳಗೆ ಸ್ನಾನ ಮಾಡ್ರಿ, ಸಮುದ್ರ ಸ್ನಾನ ಮಾಡ್ರಿ, ಬೆಟ್ಟ ಪರ್ವತಗಳಿಗೆ ಹೋಗ್ರಿ. ಏನು ಮಾಡಿದರೂ ಕೂಡ ಮಂತ್ರ ಜಪದಿಂದ ಬರುವಂತಹ ಪುಣ್ಯವೇ ನಿಜವಾದ ಪುಣ್ಯ. ಜಪ ಏನು ಮಾಡ್ತದ? ಜಪ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡೋ ಕೆಲಸ ಮಾಡ್ತದೆ. ದಿವಸದಲ್ಲಿ ಮನುಷ್ಯ 108 ಸಾರಿಯಾದರೂ ಈ ಮಂತ್ರ ಜಪ ಮಾಡಬೇಕು. ಎಷ್ಟು? 108. ಒಂದು ಮಾಲೆ ಆದರೂ ಜಪ ಮಾಡ್ಲಾಕ ಕಲಿಬೇಕು. ಏನು ನಾವು ಮಾಡ್ಲಾಗ್ತಿದ್ದೀವಿ? ಏನು ಹುಟ್ಟಿಟ್ಟು ದೊಡ್ಡವರಾದೀವಿ, ಊರಾಗೆಲ್ಲ ದೊಡ್ಡ ದೊಡ್ಡ ನ್ಯಾಯಗಳನ್ನು ಹೇಳ್ತೀವಿ. ಒಂದು ತುಸು ಜಪದೊಳಗೂ ಹಿರಿಯರಾಗಬೇಕಲ್ಲ. ಏನು ಜಪಾನ ಗೊತ್ತಿಲ್ಲ ಇವನಿಗೆ.
ಇವಾಗರೆ ಎಲ್ಲಕ್ಕೆ ಬರ್ತಿರಂಗಿಲ್ಲ, ಸಾಯೋ ಕ್ಷಣದಾಗ ಸುತ್ತಮುತ್ತೆಲ್ಲ ಕೂತ್ ಅನ್ನಪ್ಪ ಶಿವಾಯನಮಾನು ಶಿವಾಯನಮಾನು. ಹುಟ್ಟಿ ಇಲ್ಲಿ ತಕ 80 ವರ್ಷ ಅಂದಿಲ್ಲ ಮುತ್ತೆ, ಇನ್ನೇನಂತ ನಾವು ಹೊಂಟಾನೆ ಮ್ಯಾಲ. ಇವ್ರು ಸುತ್ತಮುತ್ತ ಕುಂತವರೆಲ್ಲ ಹೇಳ್ತಾರೆ ಶಿವಾಯನಮಾನು ಶಿವಾಯನಮಾನು. ಅವ ಇಲ್ಲ ಬಡ್ಡಿ ಹಂಗೆ ನಿಂಗಾಪಗ ರೊಕ್ಕ ಕೊಟ್ಟಿದ್ನಿ ಅವನ ಕೊಟ್ಟಿಲ್ಲ ಅಂತವ ಅವ ಆ ಚಿಂತೆ ಆಗದಾನ. ಇವರೆಲ್ಲ ಶಿವಾಯನಮ ಅಂತ ಇವರು. ಅದಕ್ಕೆ ಜಪ ಮಾಡುವುದನ್ನು ಕಲಿಯಬೇಕು. ಜಪದಿಂದತ್ತ ಪುಣ್ಯವಿಲ್ಲ. ಪುಣ್ಯ ಅಂದರೆ ಏನದು? ಪುಣ್ಯ ಅಂದ್ರೆ ನಮ್ಮ ಮನಸ್ಸನ್ನು ಯಾವುದು ಸ್ವಚ್ಛ ಮಾಡ್ತದಲ್ಲ ಅಂತಹ ಕ್ರಿಯೆಗೆ ಪುಣ್ಯ ಅಂತ ಕರೀತಾರೆ. ಹಸದಂಥ ಒಬ್ಬ ಮನುಷ್ಯನಿಗೆ ಒಂದು ತುತ್ತು ಅನ್ನ ಉಣಿಸಿದೀವಿ ಅಂದ್ರೆ ಅದು ಪುಣ್ಯ. ಯಾಕಂದ್ರೆ ಉಣಿಸಿದಾಗ ಉಂಡ ಮನುಷ್ಯ ಹಂಗ ಹೋಗಂಗಿಲ್ಲ, ನಿನಗೆ ಚಲೋ ಆಗಲಿಪ್ಪ ಅಂತ ಆಶೀರ್ವಾದ ಮಾಡಿ ಹೋಗ್ತಾನೆ. ಅದಕ್ಕೆ ನಮ್ಮ ಮನಸ್ಸು ಸ್ವಚ್ಛ ಹಾಕೋತ ಹೋಗ್ತದೆ. ಮನ್ಯಾಗ 100 ಕೋಟಿ ರೂಪಾಯಿ ಇದ್ರೂ ಅವನು ನಿಜವಾದಂತಹ ಪುಣ್ಯವಂತ ಅಲ್ಲ. ಯಾವ ಒಂದು ತುತ್ತು ಹಸದಾವ ಉಣಿಸ್ತಾನಲ್ಲ ಅವನು ನಿಜವಾದ ಪುಣ್ಯವಂತ, ಧರ್ಮವಂತ. ಹಸದಾವ ಉಣಿಸ್ಬೇಕು. ಆ ಬಳಿಕ ಯಾರಾದರೂ ಅಳ್ಕೋತ ಹೋಗ್ತಿದ್ರು ಅಂದ್ರೆ ಅವರಿಗೆ ಯಾಕೆ ಅಳ್ಳಾಗ್ತಿದೀಪ ಅಂತ ಕೇಳಿ ತುಸು ಸಮಾಧಾನ ಮಾಡಬೇಕು. ಹಿಂಗ ನಡೆದ ಘಟನಾ ಇದು. ವಿದೇಶದಲ್ಲಿ ಒಬ್ಬ ಹುಡುಗ, ಯುವಕ, 30 ವರ್ಷದ ಹುಡುಗ ರೋಡ್ ಮೇಲಿನಿಂದ ಹೊಂಟಿದ್ದವ. ರೈಲ್ವೆ ಹಳಿ ಸಮೀಪ ಹೋಗಿದ್ದ. ಎದಕ್ಕೆ ಹೋಗಿದ್ದ? ರೈಲ್ವೆ ಹಳಿಗೆ ಎದಕ್ಕೆ ಹೋಕ್ಕ ಹುಡುಗರು? ಸ್ಟೇಷನ್ಗೆ ಹೋಗ್ಬೇಕು, ಹಳಿಗೆ ಯಾಕೆ ಹೋಗ್ತಾರೆ ಅವರು? ಸಾಯಬೇಕತ್ತು ಹೋಗಿದ್ದವ. 30 ವರ್ಷ ಇನ್ನೇನು ಮುಗಿತ್ತು, ನೌಕರಿನೂ ಸಿಗಲಿಲ್ಲ. ನೌಕರಿ ಸಿಗಲಿಲ್ಲ ಅಂದರೆ ಈಗಿನ ಕಾಲದಾಗಂತೂ ಕನ್ಯೆ ಯಾರು ಕೊಡಂಗಿಲ್ಲ. ಮೊದಲನೇದ್ದು ನೌಕರಿ ಸಿಗಲಿಲ್ಲ, ಎರಡನೇದ್ದು ಲಗ್ನ ಆಗಲಿಲ್ಲ. ಇವೆರಡಿಲ್ಲ ಅಂದ್ರೆ ಹುಡುಗರು ಆತ್ಮವಿಶ್ವಾಸ ಕಳ್ಕೊಂಡು ಬಿಡ್ತಾವೆ. ಮುಗಿತಲ್ಪ ನಮ್ಮದೇನು ಸಂತಿನ್ನ ಹೋಗೇ ಬಿಡ್ನು. ಅದಕ್ಕೆ ದ್ರಾಕ್ಷಿ ಔಷಧರೇ ಕುಡಿತಾವ. ಆ ಬಳಿಕ ಎಲ್ಲರೇ ಹೋಗಿ ಬಾವಿಯರೇ ಜಿಗಿತಾರೆ ಕಲ್ಲು ಕಟ್ಕೊಂಡು. ಮುಂದೆ ರೈಲ್ವೆ ಹಳಿ ಅಲ್ಲಿ ಇಲ್ಲಿ ಕಡೆಗೆ ಏನೂ ಇರಲಿಲ್ಲ ಅಂದ್ರೆ ಬೇವಿನ ಗಿಡಕ್ಕೆ ಹಗ್ಗ ಹಾಕ್ಕೊಂಡು ಹೋಗಿಬಿಡ್ತಾರೆ. ಇವು ಗಂಡು ಹುಡುಗರು, ಇವು ದೊಡ್ಡ ಧೈರ್ಯವಂತರು. ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಶೂರ ಏನು ಜಗತ್ತಿನೊಳಗೆ? ನನ್ನ ಕೈಲೇ ಆಗುವುದಿಲ್ಲ ಅಂತ ಹೇಳುವಂಥವನು ಶೂರನೇನು ಈ ಜಗತ್ತಿನೊಳಗೆ? ನೌಕರಿ ಸಿಗಲಿಲ್ಲ ಅಂದ್ರೆ ಏನು ಜೀವನ ಮುಗಿಲಿಲ್ಲ, ಲಗ್ನ ಆಗಲಿಲ್ಲ ಅಂದ್ರೆ ಏನು ಜೀವನ ಮುಗಿಲಿಲ್ಲ, ಮನೆ ಕಟ್ಟಲಿಲ್ಲ ಏನಾಗಲಿಲ್ಲ ಅಂದ್ರೆ ಜೀವನಕ್ಕೇನಾಗೋದಿಲ್ಲ. ಜೀವನ ಯಾವಾಗ ನಾವು ಜೀವನದಲ್ಲಿ ಸೋಲ್ತೀವಿ ಅಂದ್ರೆ, ಆತ್ಮವಿಶ್ವಾಸವನ್ನು ಕಳ್ಕೊಂಡಿವಿ ಅಂದ್ರೆ ಜೀವನದಲ್ಲಿ ಸೋತು ಸುಣ್ಣವಾಗಿ ಹೋಗ್ತೀವಿ. ಮನ್ಯಾಗ ಅವ್ವ ಅಪ್ಪನೂ ಬಹಳ ಬೈಲಾಕ್ ಹೋಗಬಾರ್ದು ಮಕ್ಕಳಿಗೆ. ಏನೋ ನಿನಗೆ ತಿಳಿಯಂಗಿಲ್ಲ, ಮಗ್ಗಲ್ದವ ನೋಡ ಎಂಥ ನೌಕರಿ ಹಿಡ್ದ ನೀ ಕುಂತದಿ ನಮ್ಮ ಹಣೆ ಬರಕ್ಕೆ ಮನ್ಯಾಗ, ಹಿಂಗಲ್ಲಕ್ಕೆ ಹೋಗ್ಬಾರ್ದು. ನಿಮ್ಮ ಮಗನ ಇರ್ತಾನವ, ಏನು ನೋಡು ಮಗ್ಗಲ್ದವ್ರದೆಲ್ಲ ಲಗ್ನ ಚಲೋ ಆತ್, 4 ಮಕ್ಕಳದು, ನೀ ಹಂಗೆ ಕೂತದಿ ಅತ್ ನೀವ ಕುಂತಲ್ಲ ಹತ್ತಿರ ಅಂದ್ರೆ ಅದು ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳಾರ್ದು ಮತ್ತೇನು ಮಾಡ್ಕೋತದ? ಸಣ್ಣ ವಯಸ್ಸಿನಾಗ ಬೇದರ ನಡಿತೈತಿ. ಹುಡುಗರು 25ರಿಂದ 35 ವಯಸ್ಸಿನ ತನಕ ಬಹಳ ಬೈಲಾಕ್ ಹೋಗಬಾರ್ದು. ಆ ವಯಸ್ಸಿನಾಗ ನೀವು ಒಂದ ಮಾತನ್ರಿ ಹುಡುಗರಿಗೆ ಬಹಳ ವಜ್ಜ ಆಕತಿ. ಆ ಮಾತು ಬಹಳ ಭಾರ ಆಗ್ತೈತಿ. ಊರಾಗ ಯಾರೂ ನನಗಂದಿಲ್ಲ, ನಮ್ಮ ಅಪ್ಪನ ನನಗೆ ಕೂತಂದಲ್ಲ, ಇನ್ನೇನು ಉಳಿತು ನನಗೂ ಅಂತ ತಿಳ್ಕೊತಾವ ಹುಡುಗರು, ಯುವಕರು. ನಮ್ಮ ಅವ್ವ ಹಿಂಗ್ಯಾಕಂದ್ಲು ಅಂತ ಚಿಂತೆ ಮಾಡಿ ಮಾಡಿ ಹುಡುಗರು ಆತ್ಮಹತ್ಯೆ ಮಾಡ್ಕೋತಾವ. ಆತ್ಮಹತ್ಯೆಗೆ ಕಾರಣಕರ್ತರು ಯಾರು? ಹುಡುಗ ಅಲ್ಲ, ಏನು ಹಿರಿಯರು ಅದಿರಲ್ಲ ನೀವು ಒಂದು ವೇಳೆ ಸ್ವಲ್ಪ ಸಹನಶೀಲತೆಯಿಂದಿದ್ರೆ ಹುಡುಗರು ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ. ಧೈರ್ಯ ಹೇಳಬೇಕು. ನೋಡಪ್ಪ, ಜಗತ್ತಿನಲ್ಲಿ ಯಾರಿಗೂ ಸಿಗಲಾರದಂಥದ್ದೇನಿಲ್ಲ. ನೀ ಬಹಳ ಚಲೋ ಅದಿ, ನಿನ್ನಲ್ಲಿ ದುಡಿಯುವ ಸಾಮರ್ಥ್ಯ ಅದ. ಥಾಮಸ್ ಆಲ್ವಾ ಎಡಿಸನ್ಗೆ ಶಾಲೆಯಿಂದ ಹೊರಗೆ ಹಾಕಿದರು. ನೀ ದಡ್ಡದೆ ಅಂತ ಹೊರಗೆ ಹಾಕಿದ್ರು ಅವರು. ಅವಾಗ ಅವ್ರ ಮನೆಗೆ ಬಂದ ಹುಡುಗ ಅವು ಹೇಳಿದ್ಲು, ಬೆನ್ನ ಮೇಲೆ ಚಪ್ಪರಿಸಿ ಹೇಳಿದ್ಲು, ಇಂದ ಶಾಲೆಯಿಂದ ಮಾಸ್ತರ್ಗಳು ನಿನ್ನ ಹೊರಗೆ ಹಾಕಿರಬಹುದು, ಆದ್ರೆ ಮುಂದೆ ಒಂದು ದಿನ ಎಲ್ಲ ಶಾಲೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ನೀನು ಬರೆದಂಥ ಸಂಶೋಧನೆಗಳನ್ನು ಓದ್ತಾರೆ ಹುಡುಗರು, ಹಂಗೆ ಬೆಳೆಸ್ತೀನಿ ಅಂತ ತಾಯಿ ಹೇಳಿದ್ಲು.
ನೀ ಯಾಕೆ ಅಂಜದ್ಯೋ ತಮ್ಮ, ನಾ ಅದನು, ನಾ ಇರತಕ್ಕ ನೀ ಯಾಕೆ ಅನ್ಸ್ತಿ ಅಂತ ಥಾಮಸ್ ಆಲ್ವಾ ಎಡಿಸನ್ನ ತಾಯಿ ಹೇಳಿದ್ಲು. ಅದೇ ಹುಡುಗ 1,000 ಸಂಶೋಧನೆಗಳನ್ನು ಮಾಡಿದ. ಈ ಬಲ್ಬ್ ಕಂಡು ಹಿಡ್ದಂಥವ ಯಾರು? ಇದೇನು ಬೆಳಕು ಬೀಳುವಂಥ ಬಲ್ಬ್ ಅದ, ಇದನ್ನು ಕಂಡು ಹಿಡ್ದಂಥ ಹುಡುಗ ಥಾಮಸ್ ಆಲ್ವಾ ಎಡಿಸನ್. ಇವು ಶಾಲೆಗೆ ಹೋದ ಹುಡುಗರು ಯಾವ ಕಂಡು ಹಿಡಿಯಲಿಲ್ಲ. ಇವು ಅವನು ಶಾಲೆಯಿಂದ ಹೊರಗೆ ಹಾಕಿದ್ರಲ್ಲ, ಅವನ ಕಂಡು ಹಿಡದ. ಹಿಂಗ ಒಂದು ಹುಡುಗ ಭಾಳ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದವ, ಏನು ಉಳಿಲಿಲ್ಲ ಜೀವನದೊಳಗ. ಈಗ ಬಹಳಷ್ಟು ರೈತರ ಹುಡುಗರದು ಹಂಗಾಗ್ಯದ. 100 ಎಕರೆ ದ್ರಾಕ್ಷಿ ಇರ್ತೈತಿ, ಯಾರು ಕನ್ಯಾ ಕೊಡುವರು. ನೀವು ರೈತರೆಲ್ಲ ಒಂದು ದೊಡ್ಡ ಸಂಘಟನೆ ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಹರತಾಳ ಮಾಡಿದ್ರಿ ಅಂದ್ರೆ ಸರ್ಕಾರ ಮಣಿತದ. ನೀವು ಸಿಟಿಗೆ ಅನ್ನನ ಕಳಿಸ್ಲಿಲ್ಲ ಅಂದ್ರೆ ನೌಕರದಾರ ಸೀದಾ ನಿಮ್ಮ ಮನೆಗೆ ಬರ್ತಾರೆ. ಮಾರ್ಕೆಟಿಗೆ ಏನು ಹಣ್ಣೆಲ್ಲ ಕಾಯಿಪಲ್ಲೆ ಎಲ್ಲ ಶೂನ್ಯ. ನಿಮ್ಮ ಹೊಲದಂದು ಒಂದು ಟೊಮೆಟೊ ಹೋದಾಗಲ್ಲ ಅವು ಬದುಕಾವಲ್ಲಿ ಸಿಟಾಗ ನೌಕರದಾರ. DC ಇರಲಿ SP ಇರಲಿ, ಅವು ಮ್ಯಾಲ ವರದಿ ಹಾಕಿರ ಏನಾಯ್ತು, ಒಳಗೆ ನಿಮ್ಮ ದ್ರಾಕ್ಷಿ, ನಿಮ್ಮ ಬೆಳೆದಂತಹ ಹಣ್ಣ ಹಂಪಲ ಕಾಳ ಕಡೆ ತಿನ್ನಲಾರ್ದ ಅವೇಲಿ ತೀರ್ಪು ಕೊಡೋದಾನ, ಅವೇಲಿ ಕೆಂಪು ಕಾರಿನೊಳಗೆ ಅಡ್ಡಾಡೋದಾನ. ಎಲ್ಲ ನಿಮ್ಮದೇ ತಾಕತ್. ಅದಕ್ಕೆ ರೈತರಾದಂಥವ್ರು ನೀವು ಗಟ್ಟಿಯಾಗಿ ನಿಂತ್ರಿ ಅಂದ್ರೆ ಮುಂದೆ ಕನ್ಯಾ ನಿಮ್ಮ ಮಕ್ಕಳಿಗೆ ಕೊಡ್ತಾರ, ನೌಕರದಾರಿಗೆ ಯಾರು ಕೊಡಂಗಿಲ್ಲ. ಹಂಗಾಗ್ತದೆ. ದೊಡ್ಡ ಸಮಸ್ಯೆ ಇದು. ಎಲ್ಲರೂ ಬರ್ತಾರ, ನಮ್ಮ ಮಕ್ಕಳದ ಲಗ್ನ ಆಗೋಲ್ದ್ರಿ. ಹುಡುಗ ಏನು ಮಾಡ್ತಾನೆ ರೀ? ಶೇತಿ ಮಾಡ್ತಾನೆ ರೀ. ಶೇತಿ ಮಾಡೋ ಹುಡುಗ ಏನು ದಡ್ಡ ಏನು ಜಗತ್ತಿನೊಳಗೆ? ಯಾವ ದಡ್ಡ ಇರ್ತಾನಲ್ಲ ಅವ ನೌಕರಿ ಮಾಡ್ಲಕ್ಕೆ ಹೋಗ್ತಾನ. ಶಾಣ ಎದ್ದವ ಭೂಮಿ ತಾಯಿ ಸೇವೆ ಮಾಡ್ತಾನ, ನಿಸರ್ಗದ ಸೇವೆ ಮಾಡ್ತಾನ. ಅವ್ವ ಅಪ್ಪನ ಎಂದೂ ರೈತರಾದಂಥವ್ರು ಹೊರಗೆ ಹಾಕಂಗಿಲ್ಲ, ನೌಕರದಾರು ಹೊರಗೆ ಹಾಕ್ತಾರ, ಅವರೇ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಅವ್ವನಿಗೆ ದುಃಖ ಆಯಿತು ಅಂದ್ರೆ ಕಣ್ಣೀರು ಒರೆಸುವಂಥ ಹುಡುಗ ಶೇತಿ ಮಾಡು ಹುಡುಗ. ಒಕ್ಕಲ್ತನ ಮಾಡುವಂಥ ಹುಡುಗ ಅಪ್ಪನ ಮುಖ ಸ್ವಲ್ಪ ಸಣ್ಣ ಆಯಿತು ಅಂದ್ರೆ ಯಾಕಪ್ಪ ಹಿಂಗ್ಯಾಕೆ ಸಪ್ಪಗಾಗಿದೆ ಅಂತ ಶೇತಿ ಮಾಡೋ ಹುಡುಗ ಕೇಳ್ತಾನೆ. ನೌಕರಿ ಮಾಡೋ ಹುಡುಗರು ಕೇಳ್ತಾವೆ ನಾವು. ಅದಕ್ಕೆ ಒಂದು ಈ ಮಾತದ, ನೌಕರಿ ಇದು ಅಧಮ, ವ್ಯಾಪಾರ ಮಧ್ಯಮ, ಶೇತಿಯೇ ಉತ್ತಮ ಈ ಜಗತ್ತಿನೊಳಗ ಅಂತ ಸರ್ವಜ್ಞ ಹೇಳಿದ. ಒಕ್ಕಲ್ತನ ಮಾಡೋದೇ ಶ್ರೇಷ್ಠ. ಹಂಗ ತಿಳಿಸಿ ಹೇಳಾರ್ದಕ್ಕೆ ಒಬ್ಬ ಹುಡುಗ ಮನೆ ಬಿಟ್ಟ ರೈಲ್ವೆ ಪಟ್ಟಿ ಹಿಡ್ಕೊಂಡು ಹೊಂಟಿದ್ದವ ಆತ್ಮಹತ್ಯೆ ಮಾಡ್ಕೋಬೇಕತ್. ಆ ಸಮಯಕ್ಕೆ ಒಬ್ಬರು ಹಿರಿಯರಂದ್ರೆ ಬಲ್ಲವರು ಇರ್ತಾರೆ. ಅವರು ಹಿರಿಯರಂತ ಯಾರಿಗೆ ಕರೀತಾರಂದ್ರೆ ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡ ಸಮಸ್ಯೆ ಮಾಡೋರು ಹಿರಿಯರಲ್ಲ. ತಾಲೂಕಾ ನ್ಯಾಯಾಲಯದ ಹೋದ ಜಿಲ್ಲಾ ಕೋರ್ಟಿಗೆ ಹಾಕ ನಾವು ನಿಜವಾದ ಹಿರಿಯ ಅಲ್ಲ. ತಾಲೂಕಾ ನ್ಯಾಯಾಲಯಕ್ಕೆ ಹೋದದ್ದನ್ನು 5 ಮಾತಿನಲ್ಲಿ ಬಗೆಹರಿಸವ ನಿಜವಾದ ಹಿರಿಯ ಅಂತ ಕರೀತಾರೆ. ಅವನಿಗೆ ಜಾಣತನ ಅದು. ಹಂಗ ಈ ಹುಡುಗ ಹೊಂಟಿದ್ದ. ಇವನು ಸಪ್ಪಗೆ ಮುಖ ನೋಡಿದವ ಮುಂದೆ ಬಂದು ಹಿರಿಯ. ಏನಪ್ಪ ಹುಡುಗ ಏನು ಇನ್ನೇನು ಜೀವನದಾಗ ಏನು ಉಳಿಲಿಲ್ಲ ಅನ್ನಂಗೆ ತಾವೇನು ಮಾತಾಡೋದು ಬೇಕಾಗಿರಲಿಲ್ಲ. ಅವನ ಮುಖಾನ ಹೇಳ್ತಿತ್ತು. ಅವಾಗ ಅವ್ರ ಹಿರಿಯರಂದ್ರು, ಏನೋ ತಮ್ಮ ಹಿಂಗ್ಯಾಕೆ ಸಪ್ಪಗಾಗಿದೆ? ಏನು ಮುಗಿತಳ್ರಿ ಇನ್ನೇನತ್ತಂದವ. ಏನು ಮುಗೀತಪ್ಪ ಅಂತಂದ್ರೆ ಅವರು, ಮುಗ್ದ ಹೋಗೈತ್ರಿ ಇನ್ನೇನು ಉಳ್ದೈತಿ. ಅವಾಗ ಅವರಂದ್ರು, ನೋಡಪ್ಪ ಸೂರ್ಯ ಮುಳುಗು ಸಮಯ ಆಗಿತ್ತು, ನಿನ್ನೆ ಏನು ತಲೆ ಮೇಲಿರುವಂಥ ಕೂದಲುಗಳದಾವಲ್ಲ ಬಂಗಾರ ಹೊಳೆದಂಗೆ ಹೊಳಿತಾವಪ್ಪ, ಇಂಥ ಕೂದಲುಳ್ಳಂಥ ಮನುಷ್ಯನ ನಾನು ನೋಡೇ ಇಲ್ಲಿ ತಕ ಅಂತ ಅವ್ರು ಹೇಳಿದರು. ಒಂದ ಮಾತು ಬರೀ ಏನು ಹೇಳಿದರು ಅವರು? ಏನಪ್ಪ ಬಂಗಾರ ಹೊಳೆದಂಗೆ ಹೊಳಿತಾವ ನಿನ್ನ ಕೂದಲ, ಎಂತಹ ದೇಹ ಸೌಂದರ್ಯ ನಿಂದು, ಎಂತಹ ಸಾಮರ್ಥ್ಯ, 6 ಫೂಟಿನ ಶರೀರದ, ಆ ಬಳಿಕ ಶರೀರದಲ್ಲಿ ತಾಕತ್ತದ, ಸೌಂದರ್ಯವೂ ಅದ, ಇಂಥ ಹುಡುಗನ ನಾ ಇಲ್ಲ ತಕ ನೋಡಿಲ್ಲ ಅಂತ ಬೆನ್ನ ಮೇಲೆ ಚಪ್ಪರಿಸಿದ್ರು ಅವರು. ಅವಾಗ ಹುಡುಗ ರೈಲ್ವೆ ಹಳೆ ಬಿಟ್ಟು ರೋಡ್ ಮೇಲೆ ಬಂದ. ಅಲ್ಲಿದಿಂದ ಮನೆಗೆ ಬಂದವನೇ ಆತ್ಮವಿಶ್ವಾಸ ಸಿಗರಿತಲ್ಲ,
ಅಲ್ಲಿದಿಂದ ಒಂದು ಉದ್ಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ 10 ವರ್ಷ ಆದ ನಂತರ ರೋಡ್ ಮೇಲೆ ಅದ ಹಿರಿಯರು ಮತ್ತು ವಾಕಿಂಗ್ ಹೊಂಟಿದ್ರು ಸಂಜೆ 5 ಗಂಟೆ ಸಮಯಕ್ಕೆ. ಇದರಿನಿಂದ ಒಂದು ದೊಡ್ಡ ಕಾರಿನಲ್ಲಿ ಒಬ್ಬ ಹುಡುಗ ಬಂದು ಇಳಿದು ಈ ಹಿರಿಯರು ಬಹಳ ಮುಪ್ಪಾಗಿತ್ತು, ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ. ಅವ್ರು ಹಿಂಗ್ಯಾಕೋ ತಮ್ಮ ನೀ ಯಾರ ಏನ ಅಂತ ಕೇಳಿದ್ರು. ಅವರು, ನನ್ನ ಇಷ್ಟು ದೊಡ್ಡವನನ್ನಾಗಿ ಮಾಡಿದಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ನಿಮ್ಮ ಒಂದು ಮಾತಿನಿಂದ ನಾ ಇಷ್ಟು ದೊಡ್ಡವಾಗೇನೆ ಅಂತ ಹುಡುಗ ಹೇಳಿದ. ಏನು ಹೇಳಿದ್ರು ಅವರು? ಎಂಥ ಶರೀರಪ್ಪ ನಿಂದು, ಏನು ನಿನ್ನ ಕೂದಲುಗಳ ಹೊಳೆಯುವಿಕೆ ಅಂತ ಒಂದು ಚಲೋ ಮಾತಾಡಿದ್ರು. ಆ ಮಾತಿನಿಂದ ಆ ಹುಡುಗ ಮುಂದೆ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಮಾಲಕ ಆದ. ಎದರಿಂದ? ಅವರೇನು 1 ಕೋಟಿ ರೂಪಾಯಿ ಕೊಟ್ಟಿಲ್ಲ, 1 ಕೋಟಿ ರೂಪಾಯಿ ತಗೊಂಡಿಲ್ಲ, ಬರೇ ಮಾತು ಚಲೋ ಆಡಿದ್ರು. ಅದರಿಂದ ಏನಾಯ್ತು? ಅಷ್ಟು ದೊಡ್ಡ ಲಾಭ ಆಯಿತು. ಹೀಗಾಗಿ ಪುಣ್ಯದ ಕೆಲಸ ಅಂದರೆ ಯಾವುದು? ಇಂತಹ ಒಳ್ಳೆಯ ಮಾತುಗಳನ್ನು ಆಡುವುದು ಪುಣ್ಯದ ಕೆಲಸವೇ, ದಾನ ಮಾಡುವುದು ಪುಣ್ಯದ ಕೆಲಸವೇ, ಅನ್ನವನ್ನು ನೀಡುವಂಥದ್ದು ಪುಣ್ಯದ ಕೆಲಸವೇ. ಆದ್ರೆ ಇವೆಲ್ಲಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದು ಅಂದ್ರೆ ನಾಮಸ್ಮರಣ, ಜಪ ಏನು ಮಾಡ್ತೀವಲ್ಲ, ಇದು ಬಹಳ ದೊಡ್ಡ ಪುಣ್ಯದ ಕೆಲಸ. ಜಪತೋ ನಾಸ್ತಿ ಪಾತಕಂ. ಏನ್ರಿ ನಮ್ಮ ಬಹಳ ಪಾಪಿಷ್ಟ ಅಂತ ಕರೀತಾರೆ ಎಲ್ಲರೂ. ಪಾಪಿಷ್ಟ ಇರವಲ್ಯಾಕ ಇನ್ನು ಮುಂದಿನಿಂದ ಜಪ ಚಾಲೂ ಮಾಡು, ಆ ಪಾಪ ತೊಳೆದು ಹೋಗುತ್ತದೆ. ಸಚರಾಚರಕ್ಕೆ ಸಕಳೇಶ್ವರ ದೇವ ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ. ಯಾವುದೇ ಒಂದು ಸಮಸ್ಯೆ ಆದ ಅಂದ್ರೆ ವಿಚಾರ ಮಾಡ್ಕೋತ ಕುಂತಿ ಅಂದ್ರೆ ಆ ಸಮಸ್ಯೆ ಪರಿಹಾರ ಆಗಿ ಹೋಗ್ತದೆ. ಸಮಸ್ಯೆ ಏನು ದೊಡ್ಡದಲ್ಲ, ವಿಚಾರ ಮಾಡಲಾರ್ದಕ್ಕೆ ಅದು ಸಮಸ್ಯೆ ಆಗಿ ಉಳಿದದನೇ ಹೊರತು ವಿಚಾರ ಮಾಡಿದೀವಿ ಅಂದ್ರೆ ಸಮಸ್ಯೆ ಇಲ್ಲ. ಈಗಿಷ್ಟೆಲ್ಲ ಸಮಸ್ಯೆಗಳು ಮೊದಲಿನ ಮಾನವರಿಗಿದ್ದು ಆಗಿನ ಕಾಲದಲ್ಲಿ, ಆದಿ ಮಾನವನಿಗೆ. ಇವತ್ತವೆಲ್ಲ ವಿಚಾರ ಮಾಡ್ಕೋತ ಬಂದದ್ದರಿಂದ ಇಷ್ಟೆಲ್ಲ ಆಧುನಿಕ ಜಗತ್ತೇನದಲ್ಲ, ವಿಚಾರದ ಕ್ರಾಂತಿ ಇದು. ವಿಚಾರ ಮಾಡ್ಯಾನ ಮನುಷ್ಯ ಮನೆ ಕಟ್ಕೊಂಡ. ಮೊದಲು ಬಯಲ್ನಾಗಿರ್ತಿದ್ದ, ಎಲ್ಲರ ಗುಹೆದೊಳಗೆ ವಾಸ ಮಾಡ್ತಿದ್ದ. ಪ್ರಾಣಿಗಳು ಹಂಗಿರ್ತಿದ್ದ. ವಿಚಾರ ಮಾಡ್ಯಾನ ಅರಿವಿ ಹಾಕೊಳಕ್ ಕಲತ್. ವಿಚಾರ ಮಾಡ್ಯಾನ ಮೊದಲು ಹಸಿದ ತಿಂತಿದ್ದ. ಗೆಡ್ಡಿ, ಗೆಣಸ, ಹಣ್ಣ, ಹಂಪಲ, ತಪ್ಪಲ, ತಡಿ ಈ ಮಂಗ್ಯಗಳು ತಿಂತಾವಲ್ಲ, ಹಂಗ ಇದ್ದೀವನು. ವಿಚಾರ ಮಾಡ್ಯಾನ ಇವ ಏನು ಮಾಡಿದ? ಆ ಆಹಾರ ಪದಾರ್ಥವನ್ನು ಕುದಿಸಿ ತಿನ್ಲಾಕ ಕಲಿತ, ಬೇಯಿಸಿ ತಿನ್ಲಿಕ್ಕೆ ಕಲಿತ. ವಿಚಾರ ಮಾಡ್ಯಾನ ಒಂದು ಸಮೂಹವನ್ನು ಕೂಡ್ಕೊಂಡಿರೋನು ಅಂತ ಊರನ್ನು ಕಟ್ಟಿದ, ನಗರವನ್ನು ಕಟ್ಟಿದ. ಆ ಬಳಿಕ ಹಿಂಗಾದ್ರೆ ಹೆಂಗ ಅಂತ ಚಕ್ರವನ್ನು ಕಂಡು ಹಿಡಿದ, ದಂಡವನ್ನು ಕಂಡು ಹಿಡಿದ. ಹೀಗೆ ಕಟ್ಕೋತ ಬೆಳೆಸ್ಕೋತ ಇವತ್ತು ರಾಕೆಟ್ ಸೈನ್ಸಿಗೆ ಬಂದು ನಿಂತದ. ಅದಕ್ಕಿಂತಲೂ ಮುಂದುವರೆದು ಹೋಗಿದ ಮನುಷ್ಯನ ಪ್ರಗತಿ. ಎದರಿಂದ? ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ. ವಿಚಾರ ಮಾಡು, ಬೆಳಿತಿ. ನಮ್ಮ ತಲೆ ಕಟ್ಟೋದ್ರ ಕಡೆ ವಿಚಾರ ಮಾಡಂಗಿಲ್ಲ. ಒಬ್ಬ ಮನುಷ್ಯ ಬೆಳೆಲ್ಲ ಅಂತಂದ್ರೆ ಇವನು ಹೆಂಗೆ ಮಾಡಿ ಕೆಡೋನು ಅಂತ ವಿಚಾರ ಮಾಡ್ತೀವಿ ನಾವು. ನಮ್ಮ ತಲೆಗಳು. ಊರಾಗ ಒಂದು ಹುಡುಗ ಫಸ್ಟ್ ಕ್ಲಾಸ್ ಪಾಸ್ ಆದಂದ್ರೆ ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಈ ಹುಡುಗನ ಹೆಂಗೆ ಮಾಡಿ ಬಾಧ ಮಾಡೋದು ಅಂತ ವಿಚಾರ ಮಾಡ್ತಾನೆ. ಇದಕ್ಕೆ ವಿಚಾರ ಅನ್ನಂಗಿಲ್ಲ. ವಿಚಾರ ಅಂತ ಅದಕ್ಕಂತಾರ, ಈಗಿದ್ದದಕ್ಕಿಂತಲೂ ನಾವು ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು. ಅದು ನಿಜವಾದ ವಿಚಾರ. ಹೀಗಾಗಿ ಈ ಅಧ್ಯಾತ್ಮ ತತ್ವವನ್ನು ತಿಳಿಸಿ ಹೇಳಿದಂಥ ಮಹಾನುಭಾವರು ಸಕಲೇಶ ಮಾದರಸರು ಒಂದು 4-5 ಮಾತು ಹೇಳಿದರು. ಯಾವ್ಯಾವು? ಈಶನಿಂದತ್ತ ಹಿರಿಯರಿಲ್ಲ, ದೇವರಿಗಿಂತ ಯಾರೂ ಹಿರಿಯರಿಲ್ಲ. ಇದು ಶಾಶ್ವತ ಸತ್ಯ. ಯಾರಿಗೆ ವಯಸ್ಸಾಗಂಗಿಲ್ಲ ಅವ ನಿಜವಾದ ಹಿರಿಯ. ಯಾವ ಹುಟ್ಟಿಲ್ಲ, ಸತ್ತಿಲ್ಲ, ಯಾವನಿಗೆ ಜನ್ಮ ಮೃತ್ಯುಗಳಿಲ್ಲ, ಯಾವಾತನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಆದಿ ಕಾರಣನು, ಅನಾದಿ ಅನಂತನು, ಬಯಲ ಸ್ವರೂಪನು, ಜ್ಯೋತಿ ಸ್ವರೂಪನು, ತನ್ನ ಏಕಮಾತ್ರ ದಿವ್ಯ ಸಾನ್ನಿಧ್ಯ ಮಾತ್ರದಿಂದ ಜಗತ್ತಿನ ಸೂತ್ರವನ್ನು ಸಂಚಾಲನ ಮಾಡುವಂಥ ಪರಮಾತ್ಮ ನಿಜವಾದ ಹಿರಿಯ. ಈಶನಿಂದತ್ತ ಹಿರಿಯರಿಲ್ಲ, ಆಸೆಯಿಂದತ್ತ ಕಿರಿಯರಿಲ್ಲ. ಆಶಾ ಮಾಡಿದ ಅಂದರೆ ಇವನಷ್ಟು ಸಣ್ಣವನೇ ಯಾರೂ ಇಲ್ಲ.
ಆ ಬಳಿಕ ದಶೆಯಿಂದತ್ತ ದಿಕ್ಕಿಲ್ಲ. ಇಡೀ ವಿಶ್ವ 10 ದಿಕ್ಕಿನ ಆಧಾರದ ಮೇಲೆ ಬದುಕ್ತದ. ಜಪದಿಂದತ್ತ ಪುಣ್ಯವಿಲ್ಲ. ದಿನಂಪ್ರತಿ 24 ತಾಸಿನೊಳಗೆ ಒಂದು ಅರ್ಧ ತಾಸು ಅಥವಾ 10 ನಿಮಿಷ ಆದರೂ ಜಪ ಮಾಡ್ಲಿಕ್ಕೆ ಕಲಿಬೇಕು. ಜಪಮಾಲೆ, ರುದ್ರಾಕ್ಷಿ ಮಾಲೆಗಳನ್ನು ಎಲ್ಲರೂ ಕೊಳ್ಳಾಗ ಹಾಕೊಳ್ಳೋಕೆ ಕಲಿಬೇಕು. ಏನೂ ಇಲ್ಲ, ಭಾಳ ಕಿಮ್ಮತ್ತಿನ ಬಂಗಾರದ ಹಾರ ಕೊಳ್ಳಾಗದವು, ಜಪಮಾಲೆಯೇ ಇಲ್ಲ, ರುದ್ರಾಕ್ಷಿ ಮಾಲೆನೇ ಅಂದರೆ ಕಿಮ್ಮತ್ತಿಲ್ಲ ಮನುಷ್ಯನಿಗೆ. ದೇವರ ನೀ ಎಷ್ಟು ಬಂಗಾರ ಹಾಕಿದೆ ಅಂತ ನೋಡಂಗಿಲ್ಲ, ಎಷ್ಟು ಜಪ ಮಾಡ್ತಿ, ನಿನ್ನ ಕೊರಳೊಳಗೆ ರುದ್ರಾಕ್ಷಿ ಐತೋ ಇಲ್ಲೋ. ಗುರುಬಸವ ಮಹಾಶಿವಯೋಗಿಗಳ ಕೊರಳೊಳಗೇನು ಬಂಗಾರ ಹಾರ ಐತೇನು? ಏನದ? ರುದ್ರಾಕ್ಷಿ ಹಾರದ. ಅದಕ್ಕೆ ಎಲ್ಲ ಸಣ್ಣ ಮಕ್ಕಳು ಹಿಡ್ಕೊಂಡು ಈ ಸಂಸ್ಕಾರ ಕಲಿಸ್ಬೇಕಿದೆ ನಮ್ಮ ಮನೆಯಲ್ಲಿ. ಹಿರಿಯರಾದಂಥವ್ರು ಹೇಳಬೇಕು. ಏನು ಹೇಳಬೇಕು? ಜಪ ಮಾಡಬೇಕು, ಜಪ ಮಾಡಿಸ್ಬೇಕು. ನಮ್ಮದು ಏನೂ ಇಲ್ಲ, ಎದ್ದು ಕೂಡಲೇ ಏನೇನೋ ನಡೆದು ಬಿಟ್ಟಿರ್ತದೆ ಮನ್ಯಾಗ. ಬೇಕೋತ ಹೇಳ್ತಾರೆ ಕೆಲವೊಬ್ಬರು ಮನ್ಯಾಗ, ಏನು ದೊಡ್ಡ ಕಾರ್ಬಾರಿಗಳಿವರು. ಎದ್ದು ಕೂಡಲೇ ಹುಡುಗರಿಗೆ ಬೇಯೋದು, ಮನ್ಯಾನವ್ರಿಗೆ ಬೇಯೋದು, ಹಿರಿಯರಿಗೆ ಬೇಯೋದು, ಅಜ್ಜಿಗೆ ಬೇಯೋದು, ಅತ್ತಿಗೆ ಬೇಯೋದು. ಇದೆಲ್ಲ ಮುಗಿತಂದ್ರೆ ಎಮ್ಮೆಗಳು ಹಿಡ್ಕೊಂಡು ಹೊಲ ತಕ ಎಲ್ಲ ಆಳುಗಳ ತಕ. ಇದು ನಮ್ಮ ಸಂಸ್ಕಾರ ಅಲ್ಲ. ಯಾವುದು ಸಂಸ್ಕಾರ? ಶಿವಾಯ ನಮಃ ಅಂತಂದು ಮಾತಾಡಬೇಕು. ನಮ್ಮದು ಅವು ಹೊಳ್ಳವಲ್ಲಾಗ್ಯಾವ, ನಾಲಿಗೆ ಭಾಳ ದಿಪ್ಪಾಗ್ಯಾವ. ಆ ಸಂಸ್ಕಾರನೇ ಇಲ್ಲಲ್ಲ, ಏನು ಮಾಡೋದು? ಆಳುಗಳಿಗೆ ಸಹಿತ ಬೇಯಲಕ್ಕೆ ಹೋಗಬಾರ್ದು. ಬೇದ್ರಿಂದ ಮರುದಿವ್ಸ ಬರಂಗೂ ಎಲ್ಲ ಅವರು ನಿಮ್ಮ ಮೇಲೆ ಸಿಟ್ಟಿಡ್ತಾರೆ. ಒಳ್ಳೆಯ ಸಮಯಕ್ಕೆ ಆಳುಗಳು ಬೇಕಾಗಿರಬೇಕು. ಊರಾಗ ಆಳುಗಳು ಇರಬಾರ್ದು, ಪಡಾರೆ ಬಂದು ನಿಂತಿರಬೇಕು, ಔಷಧ ಹೊಡಿದ ಅವಶ್ಯಕತೆ ಇರಬೇಕು. ಸಿಗಂಗಿಲ್ಲ ಆಳುಗಳು, ಖಾಲಿ ಇದ್ರೂ ಬರಂಗಿಲ್ಲ ನೀನು ಹೊಲಕ್ಕಂತಾರ ಅವು. ಕೂಲಿ ಅವ ಕುದುರೆ ಮ್ಯಾಲ, ಈಗ ಸದ್ಯ ಎದರ ಮೇಲೆ ಅದಾರ ಅವರು? ಮೊದಲು ನೆಲದ ಮೇಲಿದ್ರೆ ಈಗ ಕುದುರೆ ಮೇಲೆ ಬಂದಾರ. ಇನ್ನೊಂದು ತುಸು ದಿವ್ಸ ಬಿಟ್ರೆ ಆಸ್ತಿಗೆ ಮಾಲಕರು ಕೂಲಿ ಅವರೇ ಆಗ್ತಾರೆ. ನೀವು ಸಾವುಕಾರಗಳೆಲ್ಲ ತಿರುಪತಿ ತಿಮ್ಮಪ್ಪನ ಕಡೆ ಹೋಗಿಬಿಡೋದು. ಈಗನ ಉಳಿವಲ್ದು ಏನೋ ಒಕ್ಕಲ್ತನದೊಳಗೆ. ಯಾಕೆ ಆಳಾಚೆ ಮಾಡೋಣ? ಬಿಳಿ ದೋತ್ರ ರಾಡಿ ಸಿಡಿಬಾರ್ದು ಅದಕ್ಕೆ. ಆ ಬಳಿಕ ದೊಡ್ಡ ಸಾವುಕಾರ ಇವ ಹಿಂಗೆ ಬಂದು ಹೊಲದ ಮೇಲೆ ಕೈ ಕಟ್ಕೊಂಡು ನಿತ್ತ ಅಂದ್ರೆ ಇವ ಅಂತವ ರೈತ. ಅದಕ್ಕೆ ಜಪದಿಂದತ್ತ ಪುಣ್ಯವಿಲ್ಲ. ಸಂಸ್ಕಾರ ಯಾವುದಾಗಬೇಕು? ನಮ್ಮ ನಾಲಿಗೆಗೆ ಬೇಗಳ ಸಂಸ್ಕಾರ ಆಗಬಾರ್ದು, ಮಂತ್ರದ ಸಂಸ್ಕಾರ ಆಗಬೇಕು. ವಾಣಿ ಮಂತ್ರವಾಣಿ ಆಗಬೇಕು. ಮಾತನಾಡಿದ್ರ ವಾಕ್ ಸಿದ್ಧಿ ಪುರುಷ ಅಂತ ಕರಿಬೇಕು. ಅಂದದ್ದು ಆಗಬೇಕು, ಅಂದದ್ದು ಆಗ್ತದ. ಯಾವಾಗ ಆಗ್ತದಂದ್ರೆ ಯಾವಾಗ ಮಂತ್ರ ಜಪ ಮಾಡ್ತಾನಲ್ಲ ಮನುಷ್ಯ, ಆವಾಗ ವಾಕ್ ಸಿದ್ಧಿ ಬರ್ತದ. ವಾಣಿ ತಪ ಅದು, ವಾಣಿ ತಪಸ್ಸು ಅಂತ ಕರೀತಾರೆ. ಈ ರೀತಿಯಾಗಿ ಕೊನೆಗೊಂದು ಮಾತು ಹೇಳಿದರು, ಸಚರಾಚರಕ್ಕೆ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ. ಯಾರೂ ಸಹಾಯ ಮಾಡಂಗಿಲ್ಲ ನಮಗೆ, ನಮ್ಮ ಬುದ್ಧಿನ ನಮಗೆ ಸಹಾಯ ಮಾಡ್ತದ. ಅದಕ್ಕೆ ಅಂಥ ಮಹಾತ್ಮರ ಮಾತುಗಳನ್ನು ನಾವು ನೆನಪಿಟ್ಟುಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು. ಅಧ್ಯಾತ್ಮಕ್ಕಾಗಿ ಮನುಷ್ಯ ಎಷ್ಟು ಸಮಯವನ್ನು ಕಳಿತಾನಲ್ಲ ಅಷ್ಟೇ ಅವನ ನಿಜವಾದ ಸಮಯ. ನಿಜವಾದ ನಮ್ಮ ಆಯುಷ್ಯ, ನಮ್ಮ ಸಲುವಾಗಿರೋ ಆಯುಷ್ಯ ಅಂದ್ರೆ ಅಧ್ಯಾತ್ಮದ ಸಲುವಾಗಿ ಎಷ್ಟು ನಾವು ಕಳಿತೀವಲ್ಲ ಅದು ನಮ್ಮ ಖರೆ ಆಯುಷ್ಯ. ಉಳಿಕಿದ್ದೆಲ್ಲ ಇದು ಮನೆಗೆ ಆಯಿತು, ಮಂದಿಗಾಯಿತು, ಮಕ್ಕಳಿಗಾಯಿತು, ಪ್ರಪಂಚಕ್ಕಾಯಿತು, ಕುಟುಂಬಕ್ಕಾಯಿತು, ನಿಮಗೇನಾಯ್ತು? ದ್ರಾಕ್ಷಿ ಭಾಗ ಬಂತಪ್ಪ, ಯಾರಿಗಾಯ್ತದು? ಮಕ್ಕಳಿಗೆ, ಹೊಲಕ್ಕೆ, ಮನೆ ಕಟ್ಲಕ್ಕ, ಇದಕ್ಕೆ ಆಯ್ತು. ನಿಮ್ಮ ಸಲುವಾಗಿ ಜಪ ಒಂದ, ಧ್ಯಾನ ಒಂದೇ. ಈ ಅಜ್ಜಾರ ಮಠಕ್ಕೆ ಬಂದು ಗದ್ದಿಗೆ ನಮಸ್ಕಾರ ಮಾಡಿ ಮಠದಾಗೇನು ಸೇವಾ ಮಾಡಿ ಹೋಗ್ತಿರಲ್ಲ, ಇಷ್ಟ ನಿಮ್ಮ ಜೀವನದ ನಿಜವಾದ ಬುತ್ತಿಯೇ ಹೊರತು ರೊಕ್ಕ ರೂಪಾಯಿ ನಿಜವಾದ ಬುತ್ತಿ ಅಲ್ಲ. ಭಾಳ ಐತ್ರಿ ನಮ್ಮದು, ರೊಕ್ಕ ಭಾಳ ಐತಪ್ಪ, ಪುಣ್ಯದ ಬುತ್ತಿ ಎಲ್ಲದ? ಧರ್ಮದ ಬುತ್ತಿ ಎಲ್ಲದ? ಅದನ್ನು ಗಳಿಸ್ಕೊಳ್ಳೋದನ್ನು ನಾವು ಕಲಿಬೇಕು. ಹಾಗೆ ನಾವೆಲ್ಲರೂ ಧರ್ಮವಂತರಾಗೋಣ. ಅಂತಹ ಧರ್ಮದ ಜಾಗೃತಿಯನ್ನು ಪರಮ ಪೂಜನೀಯರಾದ ಗುರುಬಸವ ಮಹಾಶಿವಯೋಗಿಗಳವರು ನಮ್ಮೆಲ್ಲರಿಗೂ ಅಂತಹ ಬುದ್ಧಿಯನ್ನು ಕೊಟ್ಟು ಕರುಣಿಸಲಿ ಅಂಥೇಳಿ ಅವರ ಶ್ರೀಚರಣದಲ್ಲಿ 4 ನುಡಿಗಳು ಸಮರ್ಪಿತ.